MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಿರುದ್ಧ ನಟಿ ರಮ್ಯಾ ಸಮರ ಸಾರಿದ್ದಾರೆ. ರಮ್ಯಾಗೆ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಸಂದೇಶ ಕಳಿಸಿದ್ದಾರಂತೆ. ಕೆಟ್ಟದಾಗಿ ಸಂದೇಶ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಫ್ಯಾನ್ಸ್ ತೀರಾ ಕೆಟ್ಟದಾಗಿ ಹೆಣ್ಣು ಮಕ್ಕಳಿಗೆ ಬಳಸಬಾರದಂತಹ ಭಾಷೆಗಳನ್ನೆಲ್ಲ ಬಳಸಿ ರಮ್ಯಾ ಅವರಿಗೆ ನಿರಂತರವಾಗಿ ಸಂದೇಶಗಳು, ವಾಟ್ಸಪ್ ಕಾಲ್ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ರಮ್ಯಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಾನವಂತರು ಆ ಪದಗಳನ್ನು ಕೇಳಿಸ್ಕೊಳ್ಳಂಗೂ ಇಲ್ಲ, ನಾವು ಹೇಳಂಗಿಲ್ಲ, ಆ ಥರ ರಮ್ಯಾ ಅವ್ರಿಗೆ ಹಿಂಸೆ ಕೊಡಲಾಗ್ತಾ ಇದೆಯಂತೆ ಫೋನ್ನಲ್ಲಿ. ನಟಿ ರಮ್ಯಾಗೆ ದರ್ಶನ್ ಅಭಿಮಾನಿಗಳು ಧಮಕಿ ಕೂಡ ಹಾಕಿದ್ದಾರಂತೆ. ಹೆಣ್ಣು ಮಕ್ಕಳಿಗೆ ಹೀಗೆ ರಕ್ಷಣೆನೇ ಇಲ್ಲದಂತಾಗಿದೆ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದಂತಿದೆ ಇದು. ದರ್ಶನ್ ಫ್ಯಾನ್ಸ್ ವಿರುದ್ಧ ಹಾಗಂತ ರಮ್ಯಾ ಕೆಂಡಾಮಂಡಲರಾಗಿದ್ದಾರೆ. ಇತ್ತೀಚೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗೋ ಭರವಸೆ ಇದೆ ಅಂತ ರಮ್ಯಾ ಒಂದು ಟ್ವೀಟ್ ಮಾಡಿದ್ರು. ಅದೇ ವಿಚಾರ ಇದೀಗ ರಮ್ಯಾ ಹಾಗೂ ದರ್ಶನ್ ಫ್ಯಾನ್ಸ್ ನಡುವೆ ತಿಕ್ಕಾಟಕ್ಕೆ ಕಾರಣವಾಗಿದೆ. ಅಂದು ನ್ಯಾಯ ಕೇಳಿದ್ರು, ಇಂದು ಗುಟುರು ಹಾಕಿದ್ರು. ದರ್ಶನ್ ಅಭಿಮಾನಿಗಳಿಗೆ ರಮ್ಯಾ ಖಡಕ್ ಎಚ್ಚರಿಕೆ. ಗುರುವಂತೆ ಶಿಷ್ಯಂದ್ರು ಅಂತ ಸುಮ್ಮನೆ ಹೇಳಲ್ಲ. ಕೆಟ್ಟದಾಗಿ ಕಾಮೆಂಟ್ ಒತ್ತಿದ್ದ ರೇಣುಕಾಸ್ವಾಮಿ ಕಥೆ ಮುಗಿಸಿದ ಆರೋಪ ಹೊತ್ತ ಡಿ ಗ್ಯಾಂಗ್ ಜೈಲು ಟ್ರಿಪ್ ಮುಗಿಸಿ ಬಂದದ್ದು ಹಳೆ ಕಥೆ. ಈಗ ಅದೇ ಕಾಮೆಂಟ್ ವಿಚಾರಕ್ಕೆ ಡಿ ಬಾಸ್ ಫ್ಯಾನ್ಸ್ ನ್ಯೂಸ್ ಆಗಿದ್ದು, ಸ್ವತಃ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಇನ್ಸ್ಟಾದಲ್ಲಿ ವಾರ್ನ್ ಮಾಡಿದ್ದಾರೆ. ನ್ಯಾಯ ಸಿಗಬಹುದು, ಭಾರತದ ಸಾಮಾನ್ಯ ಪ್ರಜೆಗೂ ಸುಪ್ರೀಂ ಕೋರ್ಟ್ ಆಶಾಕಿರಣ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬಹುದು ಎಂದು ನಾನು ನಂಬಿದ್ದೇನೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ರಮ್ಯಾ ಪೋಸ್ಟ್ ಮಾಡಿದ್ರು. ಅದರ ಬೆನ್ನಲ್ಲೇ ಮಾಜಿ ಸಂಸದೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಕೂಡ ಆದ್ರು. ದರ್ಶನ್ ಅಭಿಮಾನಿಗಳು ಹಿಗ್ಗಾಮುಗ್ಗಾ ಟ್ರೋಲ್ ಮಾಡಿದ್ರು. ನೋಡೋ ತನಕ ನೋಡಿದ ರಮ್ಯಾ ನಿನ್ನೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ನನ್ನ ಇನ್ಸ್ಟಾಗ್ರಾಮ್ಗೆ ಸ್ವಾಗತ. ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಯಾಕೆ ನ್ಯಾಯ ಸಿಗಬೇಕು ಅನ್ನೋದಕ್ಕೆ ನಿಮ್ಮ ಕಾಮೆಂಟ್ಸ್ಗಳೇ ಸಾಕ್ಷಿ. ನ್ಯಾಯ ಸಿಗಬೇಕು ಅನ್ನೋದಕ್ಕೆ ನಿಮ್ಮ ಕಾಮೆಂಟ್ಸ್ಗಳೇ ಸಾಕ್ಷಿ. ಮೊದಲಿಗೆ ಕೊಲೆ ಆರೋಪಿ ನಟ ದರ್ಶನ್ ಅಭಿಮಾನಿಗಳಿಗೆ ವೆಲ್ಕಮ್ ಮಾಡಿ, ಆಮೇಲೆ ಕಾಮೆಂಟ್ನಿಂದ ಕೊಲೆಯಾದ ರೇಣುಕಾಸ್ವಾಮಿ ಕುಟುಂಬಕ್ಕೆ ಯಾಕೆ ನ್ಯಾಯ ಸಿಗಬೇಕು ಅಂತ ನಿಮ್ಮ ಕಾಮೆಂಟ್ಸ್ಗಳೇ ಸಾಕ್ಷಿ ಅಂತ ರಮ್ಯಾ ಕ್ಲಾರಿಟಿ ಕೊಟ್ಟಿದ್ದಾರೆ. ಈ ಕಾಮೆಂಟ್ಸ್ ಕಹಾನಿ ಇಲ್ಲಿಗೆ ನಿಲ್ಲೋ ಯಾವ ಲಕ್ಷಣ ಕೂಡ ಕಾಣ್ತಿಲ್ಲ. ಇದೆಲ್ಲ ಒಂದ್ ಕಡೆಯಾದ್ರೆ, ಸದ್ಯಕ್ಕೆ ಥೈಲ್ಯಾಂಡ್ ಶೂಟಿಂಗ್ ಮುಗಿಸಿ ಡಿ ಬಾಸು ವಾಪಸ್ ಆಗಿದ್ದು 4-5 ದಿನಗಳಲ್ಲಿ ಸುಪ್ರೀಂ ತೀರ್ಪು ಕೂಡ ಹೊರಬೀಳಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆಕ್ಚುಲಿ ಏನಿದು ವಿವಾದ, ಏನಾಗಿದೆ? ಸ್ವತಃ ನಟಿ ರಮ್ಯಾ ಅವರು ನಮ್ಮ ಜೊತೆ ರಿಪಬ್ಲಿಕ್ ಕನ್ನಡದ ಜೊತೆ ಲೈವ್ ಬಂದು ಫೋನು ಕನೆಕ್ಟ್ ಆಗಿ ಮಾತನಾಡಿದ್ರು, ಪ್ರೈಮ್ ಟೈಮಲ್ಲಿ ಮಾತನಾಡಿದ್ರು. ಏನು ಹೇಳಿದ್ರು ರಮ್ಯಾ ನೋಡಿ. ಐ ವಾಂಟ್ ಟು ಎಕ್ಸ್ಪೋಸ್ ದೀಸ್ ಪೀಪಲ್. ಯಾಕಂದ್ರೆ ಅವ್ರಿಗೂ ರೇಣುಕಾಸ್ವಾಮಿಗೂ ಏನು ವ್ಯತ್ಯಾಸ ಇಲ್ಲ. ಯಾಕೆ ಹಂಗೆ ಹೇಳ್ತಾ ಇದ್ದೀರಾ? ಬಿಕಾಸ್ ಆ ಮೆಸೇಜಸ್ ಗಳೆಲ್ಲ ಓದಿ ಅದೇ ತರ. ಫಸ್ಟ್ ಆಫ್ ಆಲ್ ರೇಣುಕಾಸ್ವಾಮಿ ವಾಸ್ ಅ ದರ್ಶನ್ ಫ್ಯಾನ್ ಫಸ್ಟ್ ಅಲ್ವಾ? ಇದೇ ಸೇಮ್ ಮೈಂಡ್ ಸೆಟ್ ಎಲ್ಲಾರ್ದುನುವೆ. ಆ ತರ ಅವ್ರು ಮೆಸೇಜ್ ಮಾಡಿದಕ್ಕೆ ಅವ್ರಿಗೆ ಮರ್ಡರ್ ಮಾಡಿದ್ರು. ಹಾಗಂತ ನಾವ್ ಎಲ್ರು ಮರ್ಡರ್ ಮಾಡಕ್ಕಾಗತ್ತಾ? ಕಾನೂನ ನಮ್ ಕೈಗೆ ತೊಗೊಳಕ್ಕಾಗತ್ತಾ? ವಿ ಕಾಂಟ್ ಡೂ ದಟ್, ರೈಟ್? ಸೊ ಐ ಹ್ಯಾವ್ ಟು ಎಕ್ಸ್ಪೋಸ್ ದೆಮ್. ಇವ್ರಿಗೆ ಸೌಜನ್ಯದಲ್ಲಿ ನ್ಯಾಯ ಬೇಕಂತೆ. ಎಂತ ಜೋಕು! ಇವ್ರ ಹೆಣ್ಮಕ್ಳಿಗೆನೆ ಈ ತರ ಮೆಸೇಜ್ಗಳು ಕಳಿಸ್ತಾರೆ ಅಂದ್ರೆ ಅವ್ರ ಏನ್ ಹೆಣ್ಮಕ್ಳಿಗೋಸ್ಕರ ನ್ಯಾಯ ಕೇಳೋರು? ಅಂಡ್ ಫಸ್ಟ್ ಆಫ್ ಆಲ್ ನಾವ್ ಸುಮ್ನಿದ್ರೆ ಲಕ್ಷ್ಮಿ ಅವರೇ, ವಾಟ್ ಮೆಸೇಜ್ ಆರ್ ವಿ ಗಿವಿಂಗ್ ಟು ದ ಗರ್ಲ್ಸ್? ನಾವ್ ಸಮಾಜದಲ್ಲಿ ಏನ್ ಮೆಸೇಜ್ ಕೊಡ್ತಾ ಇದೀವಿ? ಇಂಥವ್ರಿಂದಾನೇ ನಮ್ ಸಮಾಜ ಹಾಳಾಗ್ತಾ ಇರೋದು. ಓಕೆ, ಸೊ ರಮ್ಯಾ ಇಂಥವ್ರಿಂದಾನೇ ಹೆಣ್ಮಕ್ಳ ಮೇಲೆ ರೇಪು, ಮರ್ಡರು, ಹ್ಯಾರಸ್ಮೆಂಟ್ ಆಗ್ತಾ ಇರೋದು. ನಮ್ಗೆ ಈ ತರ ಮೆಸೇಜ್ ಕಳಿಸ್ತಾರಂದ್ರೆ ಸಾಮಾನ್ಯ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಿ ನೀವು.
ಓಕೆ ಓಕೆ, ರಮ್ಯಾ ಅವರು ಈ ಮಾತನ್ನ ಹೇಳುವಾಗ, ರಮ್ಯಾ ಅವರೇ, ಐ ಆನೆಸ್ಟ್ಲಿ ಅಂಡರ್ಸ್ಟ್ಯಾಂಡ್ ಯಾವ ರಿಸ್ಕ್ ತಗೊಂಡು ಎಷ್ಟು ಧೈರ್ಯದಿಂದ ನೀವು ಮಾತನ್ನ ಹೇಳ್ತಾ ಇದ್ದೀರಾ ಅಂತ. ಇಟ್ಸ್ ನಾಟ್ ಈಸಿ ಟು ಎಕ್ಸ್ಪ್ರೆಸ್ ಸಚ್ ಫೀಲಿಂಗ್ಸ್. ನಿಮ್ಮ ಭಾವನೆ ನನಗೆ ಅರ್ಥ ಆಗತ್ತೆ ಖಂಡಿತವಾಗ್ಲೂ. ಇದು ಹೇಳಬೇಕಾಗಿರೋದು ಯಾರಾದರೂ ಒಬ್ರು ಹೇಳಬೇಕಾಗಿತ್ತು, ದಯವಿಟ್ಟು ನೀವು ಹೇಳಿದ್ದೀರಾ ಅಷ್ಟೇ. ಇದರಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡಬೇಕಿದ್ದು ಈ ರೇಣುಕಾ ಸ್ವಾಮಿ ಆಗಿರಲಿ ಅಥವಾ ದರ್ಶನ್ ಫ್ಯಾನ್ಸ್ ಆಗಿರಲಿ ಅಥವಾ ಯಾರೇ ಆಗಿರಲಿ, ಹೆಣ್ಮಕ್ಳ ವಿರುದ್ಧ ಎಷ್ಟು ಕೆಟ್ಟದಾಗಿ ಮಾತಾಡ್ತಿರಲ್ಲ ಅದು ತಪ್ಪು ಅಂತ. ಆಮ್ ಐ ರೈಟ್? ಅಫ್ಕೋರ್ಸ್. ಆಮೇಲೆ ಲಕ್ಷ್ಮಿ ಅವರೇ, ನನ್ ಬಗ್ಗೆ ಮಾತ್ರ ಅಲ್ಲ, ಸುದೀಪ್ ಯಶ್ನು ಬಿಡಿ, ಅವ್ರ ಹೆಂಡತಿ ಮಕ್ಳನ್ನು ಬಿಟ್ಟಿಲ್ಲ ಇವ್ರೆ. ಅವ್ರ ಚಿಕ್ಕ ಮಕ್ಳ ಬಗ್ಗೆನೂ ಅಷ್ಟು ಕೆಟ್ಟ ಪದಗಳು ಯೂಸ್ ಮಾಡಿದ್ದಾರೆ. 2 years ಬ್ಯಾಕ್ ಐ ಹ್ಯಾವ್ ಪೋಸ್ಟೆಡ್ ಅಬೌಟ್ ದಿಸ್. ಐ ಅಂಡರ್ಸ್ಟ್ಯಾಂಡ್ ಫ್ಯಾನ್ ವಾರ್ಸ್. ನೀವ್ ಏನೇನಿದ್ರು ನೀವ್ ಹೀರೋಗಳು ನೀವ್ ಇಟ್ಕೊಳ್ಳಿ, ಫ್ಯಾಮಿಲಿ ಏನಕ್ಕೆ ತರಿಸ್ತೀರಾ ನೀವು ಮಧ್ಯದಲ್ಲಿ? ಆ ಮಕ್ಳನ್ನು ಬಿಟ್ಟಿಲ್ಲ. ಆ ಮಕ್ಳ ಬಗ್ಗೆ ಅಷ್ಟು ಕೆಟ್ಟ ಅಂದ್ರೆ ನಾವ್ ಎಂಥ ಸಮಾಜದಲ್ಲಿ ಇದೀವಿ ಅಂತ ನೀವ್ ಯೋಚನೆ ಮಾಡಿ. ಆಸ್ ಅ ವುಮೆನ್, ಒಂದ್ ಹೆಣ್ಣಾಗಿ ನಾನು ಬೇರೆ ಹೆಣ್ಮಕ್ಳಿಗೋಸ್ಕರ ನಾನು ಮಾತಾಡದೆ ಹೋದ್ರೆ ವಾಟ್ ಇಸ್ ಮೈ ಪರ್ಪಸ್? ಓಕೆ, ನಾವ್ ಇರ್ತೀವಿ ಇವತ್ತು, ನಾಳೆ ನಾವ್ ಇರಲ್ಲ. ಬಟ್ ಇಮ್ಯಾಜಿನ್ ದ ಫ್ಯೂಚರ್ ಆಫ್ ವಿಮೆನ್ ಇನ್ ದಿಸ್ ಕಂಟ್ರಿ. ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳ ವಿರುದ್ಧ ಮಾತ್ರ ನೀವು ಈ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ? ಬಟ್ ಅವ್ರಿಗೆ ತಾನೇ ಮೆಸೇಜ್ ಮಾಡ್ತಿರೋದು, ಇನ್ಯಾರು ನಮ್ಗೆ ಆತರ ಮೆಸೇಜ್ಗಳು ಮಾಡ್ತಾ ಇಲ್ವಲ್ಲ. ನಿಮಗೂ ಮೆಸೇಜ್ ಮಾಡಿದಾರಾ? ಮಾಡಿರೋದು ಯಾರು? ನಿಮಗೂ ಮೆಸೇಜ್ ಮಾಡಿದಾರ ರಮ್ಯಾ ಅವರೇ? ಯಾರು? ಈ ದರ್ಶನ್ ಅಭಿಮಾನಿಗಳು ಯಾರಿಗೆ ಆ ರೀತಿ ಎಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇರೋದು? ನನಗ್ ಮೆಸೇಜ್ ಮಾಡಿದ್ದಾರೆ, ಅದನ್ನ ನಾನು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಹಾಕಿದೀನಿ. ನಾನು ಹೇಳ್ತಾ ಇರೋದು ನನಗ್ ಮಾತ್ರ ಕಳ್ಸಿಲ್ಲ, ಬೇರೆ ಎಲ್ರಿಗೂ ಕಳ್ಸಿದ್ದಾರೆ. ಈ ಮೆಸೇಜ್ಗಳು ನನಗ್ ಕಳ್ಸಿರೋದು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಮೊನ್ನೆ. ಅದ್ರ ಬಗ್ಗೆ ನಾನು ಹೇಳಿದೆ, ಸುಪ್ರೀಂ ಕೋರ್ಟ್ ಇಂದ ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ, ನ್ಯಾಯ ಸಿಗತ್ತೆ ಅಂತ ನಾನು ಒಂದು ಪೋಸ್ಟ್ ಹಾಕಿದ್ದೆ. ಆ ಪೋಸ್ಟ್ ನೋಡಿ ಇವ್ರೆಲ್ರು ನನಗೆ ಬೊಂಬಾರ್ಡ್ ಮಾಡಿದ್ರು, ಮೆಸೇಜಸ್, ಕಾಮೆಂಟ್ಸ್. ಅದೇ ಸೇಮ್ ಟು ಸೇಮ್ ಎಲ್ಲಾರ್ಗು ಏನ್ ಕಳಿಸ್ತಾರೆ ಅದೇನೆ. ಓ, ಅಂದ್ರೆ ಯಾರು ದರ್ಶನ್ ವಿರುದ್ಧ ಅಥವಾ ಯಾವುದೇ ಪ್ರಕರಣದಲ್ಲಿ ಒಂದೇ ಒಂದ್ ಮಾತು ಆಡಂಗೆ ಇಲ್ಲ, ಆಡ್ಬಿಟ್ರೆ ಇವರು ಬಾಯಿ ಬಂದಂಗೆ ಅವ್ರನ್ನ ತೇಜೋವಧೆ ಮಾಡೋದು, ಕೆಟ್ಟ ಪೋಸ್ಟ್. ಅದಕ್ಕೆಲ್ಲ ನಾವ್ ಹೆದರ್ಕೊಂಡಿರಕ್ಕಾಗತ್ತಾ ಲಕ್ಷ್ಮಿ ಅವರೇ? ಓಕೆ, ಸೊ ನೀವು ಅದಕ್ಕೆ ಓಪನ್ ಆಗಿ ಹೇಳ್ತಾ ಇದ್ರೆ ಇವ್ರು ಮಾಡ್ತಾ ಇರೋದು ತಪ್ಪು ಅಂತ? ಆಫ್ ಕೋರ್ಸ್. ಓಕೆ, ಇದು ಒಂದ್ ರೀತಿನಲ್ಲಿ ಫ್ಯಾನ್ ವಾರು, ಸ್ಟಾರ್ ವಾರು ಅನ್ನೋ ತರ ಬಿಂಬಿತ ಆಗ್ತಾ ಇದೆ. ರಮ್ಯಾ ಅವರು ದರ್ಶನ್ ಅವ್ರ ವಿಚಾರವಾಗಿ ಈ ರೀತಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ತರ ವ್ಯಕ್ತ ಆಗ್ತಾ ಇದೆ. ಏನು ಹೇಳೋಕ್ ಬಯಸ್ತೀರಾ? ದಿಸ್ ಇಸ್ ಗಾಟ್ ಟು ಡೂ ವಿತ್ ದ ರೇಣುಕಾ ಸ್ವಾಮಿ ಕೇಸ್. ಅದ್ರ ಬಗ್ಗೆ ನಾವು ಯಾರು ಮಾತಾಡಂಗಿಲ್ವಂತೆ. ಸೌಜನ್ಯ ಬಗ್ಗೆ ನಾವು ಮಾತಾಡ್ಬೇಕಂತೆ. ಸೌಜನ್ಯ ಬಗ್ಗೆ ನಾವು ಮಾತಾಡ್ತೀವಿ, ಧರ್ಮಸ್ಥಳ ಬಗ್ಗೆ ನಾನು ಮಾತಾಡಿದೀನಿ. ಬಟ್ ಇವರೆಲ್ಲ ಹೆಣ್ಮಕ್ಳಿಗೆ ಗೌರವ ಕೊಡದೇವ್ರವ್ರು, ಇವ್ರು ಏನು ನ್ಯಾಯ ಕೇಳ್ತಾರೆ ಸೌಜನ್ಯ ಅವ್ರ ಬಗ್ಗೆ, ಬೇರೆ ಹೆಣ್ಮಕ್ಳ ಬಗ್ಗೆ? ಅಂದ್ರೆ ಈಗ ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪು ಅನ್ನೋದನ್ನ ನೇರವಾಗಿ ಹೇಳಕ್ ಬಯಸ್ತೀರಾ ನೀವು? ಅವ್ರು ಮಾಡಿದ ತಪ್ಪು, ಇವ್ರು ಮಾಡ್ತಾ ಇರೋದು ತಪ್ಪಲ್ವಾ? ಅವ್ರಿಗೂ ಇವ್ರಿಗೂ ಏನ್ ವ್ಯತ್ಯಾಸ ಇದೆ ಲಕ್ಷ್ಮಿ ಅವರೇ? ಆ ಮೆಸೇಜಸ್ ಗಳೆಲ್ಲ ಓದಿ ನೀವು. ನಂಗೆ ಫೋಟೋಸ್, ವಿಡಿಯೋ ಕಾಲ್ಸ್ ಎಲ್ಲ ಮಾಡ್ತಾ ಇದಾರೆ. ಓಕೆ 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 ಓಕೆ, ಆ ತರ ಹಕ್ಕು ಯಾರಿಗೂ ಇಲ್ಲ, ಯಾರು ದೇವ್ರಲ್ಲ ಇಲ್ಲಿ. ದೇವ್ರಕ್ಕಿಂತ ದೇ ಆಲ್ ಹ್ಯೂಮನ್ ಬೀಯಿಂಗ್ಸ್. ಒಂದು ಮ್ಯಾನರ್ಸ್, ಒಂದು ರೆಸ್ಪೆಕ್ಟ್, ಒಂದು ಬೇಸಿಕ್ ಕರ್ಟಸಿ ಇರಬಾರ್ದ ನಾವು ಸಮಾಜದಲ್ಲಿ? ವೆರಿ ಟ್ರೂ, ವೆರಿ ಟ್ರೂ. ಓಕೆ, ಅಂಡ್ ಹೂ ಇಸ್ ದ ಟಾರ್ಗೆಟ್ ಲಕ್ಷ್ಮಿ ಅವರೇ? ಎಲ್ಲ ಹೆಣ್ಮಕ್ಳು. That is my biggest concern here. ಓಕೆ, ಈ ದರ್ಶನ್ ವಿರುದ್ಧ ಮಾತನಾಡೋ ಯಾವುದೇ ಹೆಣ್ಮಕ್ಳು ಅವರು ಒಂದ್ ವೇಳೆ ಪಬ್ಲಿಕ್ ಪರ್ಸನ್ ಆಗಿದ್ರೆ, ಪಬ್ಲಿಕ್ ಫಿಗರ್ ಆಗಿದ್ರೆ, ಅಂತವ್ರಿಗಂತೂ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ, ಬೈತಾರೆ. ಇದು ನಿಮಗೂ ಕೂಡ ಅನುಭವಕ್ಕೆ ಬಂತು ಅಂತ. ಆಮ್ ಐ ರೈಟ್ ರಮ್ಯಾ ಅವರೇ? Yes, 100%. ಓಕೆ, ಸೊ ಇದನ್ನ ನೇರವಾಗಿ ನಮ್ಗೆಲ್ಲ ಪ್ರಶ್ನೆ ಬರುತ್ತೆ ರಮ್ಯಾ ಅವರೇ, ನಿಮ್ಗೆ ಬಂದಂಗೆ ನಮಗೂ ಪ್ರಶ್ನೆ ಬರುತ್ತೆ. ಈ ನಾಯಕರೆಲ್ಲ ಒಂದು ಮಾತು ಹೇಳ್ಬೋದಲ್ವಾ ಅವರ ಅಭಿಮಾನಿಗೆ, ಅಪ್ಪ ಹಿಂಗೆಲ್ಲ ಮಾಡ್ಬೇಡ್ರಪ್ಪ, ಸರಿಯಲ್ಲ, ಹೆಣ್ಮಕ್ಳನ್ನ ಗೌರವಿಸಿ, ಈ ತರ ಎಲ್ಲ ಮಾಡ್ಬೇಡಿ ಹೇಳ್ಬೋದು. ನೀವ್ ಅವ್ರನ್ನ ಪ್ರಶ್ನೆ ಕೇಳ್ಬೇಕು, ಯಾಕೆ ನೀವೇನು ಹೇಳ್ತಾ ಇಲ್ಲ ಅಂತ. ಬಟ್ ಐ ಥಿಂಕ್ ಅವ್ರನ್ನ ಇವ್ರು ಎಂಕರೇಜ್ ಮಾಡ್ತಾರೆ, ಈ ತರನೇ ಮಾಡಿ ಹೆದರ್ಸ್ಬೇಕು, ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರು ಸುಮ್ನಾಗ್ಬಿಡ್ತಾರಂತ. ಎಷ್ಟು ಜನ ಸುಮ್ನಾಗಿ ಕೂತಿದಾರಲ್ವಾ, ಸುಮ್ನಾಗ್ಬಿಟ್ಟಿದ್ದಾರೆ, ಯಾರು ಏನು ಹೇಳ್ತಾ ಇಲ್ಲ. ನನಗೆ ಎಷ್ಟೋ ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ಬಟ್ ಅವರು ಧೈರ್ಯವಾಗಿ ಓಪನ್ ಆಗಿ ಹೇಳಕ್ ಇಷ್ಟಪಡ್ತಾರೆ, ಯಾಕಂದ್ರೆ ಅವ್ರು ಹೆದರ್ಕೋತಾರೆ.
ಅವ್ರೇನ್ ಅನ್ಕೊಂಡಿದ್ದಾರೆ, ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ್ರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಹೆದರ್ಕೋತಾರಲ್ವಾ, ಯಾಕಂದ್ರೆ ಒಂದ್ ಫ್ಯಾಮಿಲಿ ಇರುತ್ತೆ, ಒಂದ್ ಸಮಾಜದಲ್ಲಿ ಒಂದು ರೆಸ್ಪೆಕ್ಟ್ ಇರುತ್ತೆ, ಅದೆಲ್ಲ ಹೋಗುತ್ತೆ ಅನ್ಬಿಟ್ಟು ಇವ್ರು ಯಾರು ಏನು ಹೇಳಲ್ಲ. ಬಿಕಾಸ್ ದೇ ಲೈಕ್ ಟು ಅದೇ ಸೇಮ್ ಟು ಸೇಮ್. ಆಲ್ ದೋಸ್ ಥಿಂಗ್ಸ್ ಡೋಂಟ್ ಅಫೆಕ್ಟ್ ಮೀ ಅಟ್ ಆಲ್. ನಾನು ಲೈಫ್ ಅಲ್ಲಿ ಏನೇನೋ ನೋಡ್ಬಿಟ್ಟಿದೀನಿ, ನನ್ಗೆ ತುಂಬಾ ಜನ ಟ್ರೋಲು ಮಾಡಿದ್ದಾರೆ. ಐ ಡೋಂಟ್ ಕೇರ್ ಫಾರ್ ದೀಸ್ ಥಿಂಗ್ಸ್. ಅದರಿಂದ ನನ್ನ ಕ್ಯಾರೆಕ್ಟರ್ ಏನು ಅಸಾಸಿನೇಟ್ ಆಗಲ್ಲ. ನಾನೇನಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಐ ಡೋಂಟ್ ಕೇರ್ ಫಾರ್ ಆಲ್ ದೀಸ್ ಥಿಂಗ್ಸ್. ಹಾಗಂತ ನಾನು ಧೈರ್ಯವಾಗಿಂದ ನಾನು ಅದನ್ನ ಎಕ್ಸ್ಪೋಸ್ ಮಾಡ್ಬೋದು. ಬಟ್ ಎಲ್ಲ ಹೆಣ್ಮಕ್ಳು ಆತರ ಇಲ್ವಲ್ಲ. ಕರೆಕ್ಟ್. ಇದು ಬಹಳ ಜನಕ್ಕೆ ಅವ್ರು ಹಿಂಗೆ ಕೇಸ್ ಹಾಕ್ತಾರೆ, ಅವ್ರು ಹಿಂಗೆ ಫೈಲ್ ಮಾಡ್ತಾರೆ. ಹೌ ಕ್ಯಾನ್ ದೇ ಜಸ್ಟ್ ನಾರ್ಮಲ್ ಪೀಪಲ್. ಓಕೆ. ಎಷ್ಟೋ ಜನ ನಮ್ಮ ಇಂಡಸ್ಟ್ರಿ ಸೆಲೆಬ್ರಿಟೀಸ್ ಅವರೇ ಹೆದರ್ಕೋತಾರಂದ್ರೆ ಕೇಸ್ಗಳು ಹಾಕಕ್ಕೆ, ಪೊಲೀಸ್ ಕಂಪ್ಲೇಂಟ್ ಮಾಡಕ್ಕೆ. ಜಸ್ಟ್ ಇಮ್ಯಾಜಿನ್ ವಾಟ್ ಇಸ್ ದ ಥಿಂಗ್ ಆಫ್ ನಾರ್ಮಲ್ ಪೀಪಲ್. ನಿಜ, ನೀವು ಹೇಳೋದು ಖಂಡಿತವಾಗ್ಲೂ ನನಗೆ ಅರ್ಥ ಆಗುತ್ತೆ. ಕಾನೂನು ಸಮರಗೆ ಏನಾದ್ರು ಮಾಡ್ತೀರಾ ನೀವು? ಏನಾದ್ರು ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಡ್ತೀರಾ? ಲಾಸ್ಟ್ ಟೈಮು ಕೂಡ ಈ ತರ ಯಾರೋ ಮೆಸೇಜ್ ಮಾಡಿದಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೆ. ಆ ಹುಡುಗನು ಸಿಕ್ತಾ, ಆಯ್ತಾ, ಅವ್ನಿಗೆ ಇನ್ನೂ ಚಿಕ್ಕ ವಯಸ್ಸು, ಲಕ್ಷ್ಮಿ ಅವರೇ. ನಾನು ಸರಿ ಪೊಲೀಸ್ ಅವ್ರಿಗೆ ವಾರ್ನಿಂಗ್ ಕೊಟ್ಬಿಟ್ಟು ಬಿಟ್ಬಿಡಿ ಅಂತ ಹೇಳಿದೆ. ಯಾಕಂದ್ರೆ ಅವರು ದೇ ಸ್ಟಿಲ್ ಯಂಗ್, ಅವ್ರಿಗೊಂದು ಫ್ಯೂಚರ್ ಇದೆ, ಅವ್ರಿಗೊಂದು ಜೀವನ ಇದೆ. ಲೆಟ್ ದೆಮ್ ಲಿವ್. ಅಟ್ಲೀಸ್ಟ್ ಏನೋ ಒಂದು ಕಲ್ತ್ಬಿಟ್ಟು ಏನಾದ್ರು ಒಳ್ಳೇದ್ ಮಾಡ್ಲಿ ಇನ್ ಮುಂದಕ್ಕೆ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟೆ. ಬಟ್ ನಾವ್ ಐ ಫೈಲ್ ಅ ಕಂಪ್ಲೇಂಟ್. ಬಟ್ ದೇ ಆರ್ ಲೈಕ್ ಕಾಕ್ರೋಚಸ್. ರೈಟ್. ನೀವು ಎಷ್ಟೇ ಇದು ಮಾಡಿದ್ರೆ ಅವ್ರು ಬರ್ತಾನೆ ಇರ್ತಾರೆ ಅಂತ. ಬಟ್ ವೆರಿ ಬ್ಯಾಡ್ ಟ್ರೆಂಡ್. ಧನ್ಯವಾದಗಳು ರಮ್ಯಾ ಅವರೇ, ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಕ್ಕೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ಇವತ್ತು ಆ ದೂರುದಾರ ಅನಾಮಿಕ ಯಾರಿದ್ದಾನೆ, ಆತನಿಗೆ ಬರೋಬ್ಬರಿ 7 ಗಂಟೆಗಳ ಕಾಲ ಪ್ರಶ್ನೆ ಮಾಡಲಾಯಿತು. ಆತ ಕೊಟ್ಟ ಉತ್ತರ ತಂಗುಬಡಿಸುವಂತಿದೆ. ಧರ್ಮಸ್ಥಳ ಇಡೀ ದೇಶದಾದ್ಯಂತ ಸುದ್ದಿಯಾಗ್ತಿದೆ. ನೂರಾರು ಶವಗಳನ್ನ ಹೂತಿರೋದಾಗಿ ಅನಾಮಿಕ ಕೊಟ್ಟ ದೂರು ಸಂಚಲನವನ್ನೇ ಸೃಷ್ಟಿಸಿದೆ. ತಲೆಬುರುಡೆ ರಹಸ್ಯವನ್ನ ಭೇದಿಸೋಕೆ ಎಸ್ಐಟಿ ಪಣತೊಟ್ಟಿದೆ. ನಿನ್ನೆಯಿಂದ ನಿಗೂಢ ವ್ಯಕ್ತಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸ್ತಿದೆ. ಎಸ್ಐಟಿ ಮುಂದೆ ಸತ್ಯ ಬಾಯ್ಬಿಟ್ಟನ ಅನಾಮಿಕ. ಬಯಲಾಗುತ್ತಾ ಧರ್ಮಸ್ಥಳ ತಲೆಬುರುಡೆ ರಹಸ್ಯ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿರೋದಾಗಿ ದೂರು ನೀಡಿದ್ದ ನಿಗೂಢ ವ್ಯಕ್ತಿಯನ್ನ ನಿನ್ನೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು. ನಿನ್ನೆ ಇಡೀ ದಿನ ಅನಾಮಿಕನಿಗೆ ಡ್ರಿಲ್ ಮಾಡಿದ ಅಧಿಕಾರಿಗಳು ಇವತ್ತು ಕೂಡ ಮತ್ತೆ ಪ್ರಶ್ನೆಗಳ ಸುರಿಮಳೆ ಸುರಿದ್ರು. ತಲೆಬುರುಡೆಗಳ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿದ್ರು. ನಿನ್ನೆ ಇಡೀ ದಿನ ಎಸ್ಐಟಿ ವಿಚಾರಣೆ ಎದುರಿಸಿದ್ದ ನಿಗೂಢ ವ್ಯಕ್ತಿ ಎಲ್ಲೂ ಕೂಡ ಶವಗಳನ್ನ ಹೂತಿರೋ ನಿಖರ ಜಾಗದ ಬಗ್ಗೆ ಬಾಯಿ ಬಿಟ್ಟಿರಲಿಲ್ಲ. ಇದೇ ಕಾರಣಕ್ಕೆ ಇವತ್ತು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿಯವರೇ ಅನಾಮಿಕನ ವಿಚಾರಣೆ ಮಾಡಿದ್ರು. ಬೆಳಗ್ಗೆ 10 ಗಂಟೆಯಿಂದ ಮಿಂಚಿನ ತನಿಖೆ ಮಾಡಿ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ರು. ಶವಗಳನ್ನ ಹೂತಿಟ್ಟ ಜಾಗ ನಿನಗೆ ಈಗಲೂ ನೆನಪಿದ್ಯಾ? ಒಂದೇ ಕಡೆ ಹೂತಿದ್ಯಾ ಅಥವಾ ಬೇರೆ ಬೇರೆ ಕಡೆ ಹೂತಿದ್ಯಾ? ಶವಗಳು ಹೂತಿಟ್ಟ ಜಾಗ ಪಂಚಾಯಿತಿಗೆ ಸೇರಿದ್ದ? ಆ ಜಾಗ ತೋರಿಸಲು ಮಾನಸಿಕವಾಗಿ ಸಿದ್ಧನಾಗಿರುವೆಯಾ? ನೀನು ಹೂತಿರುವ ದೇಹಗಳನ್ನ ಕೊಲೆ ಮಾಡಲಾಗಿತ್ತ? ಆ ಕೃತ್ಯದ ಆರೋಪಿಗಳು ಯಾರೆಂದು ನಿನಗೆ ಗೊತ್ತಾ? ಆರೋಪಿಗಳು ಇವರೇ ಎಂದು ಹೇಳಲು ಸಾಕ್ಷ್ಯ ಇದೆಯಾ? ನೀನು ಇಷ್ಟು ವರ್ಷ ಅಜ್ಞಾತವಾಗಿರಲು ಕಾರಣ ಏನು? ಏಕಾಏಕಿ ವಕೀಲರ ಬಳಿ ಬರಲು ಸಹಾಯ ಮಾಡಿದ್ಯಾರು? ನಿನ್ನನ್ನ ಯಾರೋ ಹುಡುಕಿಕೊಂಡು ಬಂದಿರಬೇಕು ಅಲ್ವಾ? ಹೀಗೆ ವಿಶೇಷ ತನಿಖಾ ತಂಡದ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅನಾಮಿಕನಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರು. ಇದಿಷ್ಟೇ ಅಲ್ಲ, ದೂರು ನೀಡುವ ಮುನ್ನ ನಿಗೂಢ ವ್ಯಕ್ತಿ ಹೊರತೆಗೆದಿದ್ದ ತಲೆಬುರುಡೆ ಬಗ್ಗೆಯೂ ಡ್ರಿಲ್ ಮಾಡಿದ್ರು. ನೀನು ಅಸ್ಥಿಪಂಜರವನ್ನ ಹೊರತೆಗೆದಿದ್ದು ಎಲ್ಲಿ? ಆ ಅಸ್ಥಿಪಂಜರ ಹೆಣ್ಣಿನದ್ದ ಪುರುಷನದ್ದ? ಕೊನೆಯದಾಗಿ ಹೂತು ಹಾಕಿದ ಅಸ್ಥಿಪಂಜರವೇ?
ಆತ್ಮಹತ್ಯೆಯಿಂದ ಮೃತಪಟ್ಟ ಶವವಾಗಿತ್ತ? ದೌರ್ಜನ್ಯದಿಂದ ಮೃತಪಟ್ಟ ಕುರುಹು ಇತ್ತ? ಶವ ಹೂಳುವಾಗ ನಿನ್ನ ಜೊತೆ ಯಾರಿದ್ರು? ಶವದ ಜೊತೆಯಲ್ಲಿ ಬೇರೆ ವಸ್ತುಗಳು ಇತ್ತ? ಎಷ್ಟು ಗಂಟೆಗೆ ಅಸ್ಥಿಪಂಜರ ಹೊರತೆಗೆಯಲಾಗಿತ್ತು? ಅಸ್ಥಿಪಂಜರ ಹೊರತೆಗೆಯುವಾಗ ನಿನ್ನ ಜೊತೆ ಯಾರಿದ್ರು? ತಲೆಬುರುಡೆಯ ವಿಡಿಯೋ ಮಾಡಿದ್ದು ಯಾರು? ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತೆ ಎಲ್ಲದಕ್ಕೂ ಅನಾಮಿಕನಿಂದ ಉತ್ತರ ಪಡೆದ್ರು. ನಿನ್ನ ಹಿಂದೆ ಯಾರಾದ್ರೂ ಒತ್ತಡ ಹಾಕಿ ಹೇಳಿಕೆ ನೀಡಿಸುತ್ತಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ರು. ಜನರ ಅಪೇಕ್ಷೆಯಂತೆ SITಯನ್ನು ಆದೇಶ ಮಾಡಿದೆ. ತನಿಖೆ ನಿನ್ನೆಯಿಂದನೇ ನಮ್ಮ ಅಧಿಕಾರಿಗಳು ಹೋಗಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಆ ತನಿಖೆ ವರದಿ ಬರೋವರೆಗೂ ಕೂಡ ನಾವು ಯಾರು ಕೂಡ ಏನು ಹೇಳಿಕೆ ಕೊಡೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅದು ಸಬ್ಜುಡಿಸ್ ಆಗುತ್ತೆ. ಆದ್ದರಿಂದ ತನಿಖೆ ವರದಿ ಬಂದ ಮೇಲೆ ನಾವು ಏನಾದರೂ ಕೂಡ ಹೇಳ್ಬೋದು. ಹೀಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆದುಕೊಂಡ ಬಳಿಕ SIT ಅಧಿಕಾರಿಗಳು ನಿಗೂಢ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಿದ್ದಾರೆ. ನಂತರ ಹೂತು ಹಾಕಿರೋ ಜಾಗಕ್ಕೆ ಅನಾಮಿಕನನ್ನ ಕರೆದೊಯ್ದು ಶವಗಳನ್ನ ಹೊರತೆಗೆಯುತ್ತಾರೆ. ಒಂದು ವೇಳೆ ತಲೆಬುರುಡೆ ಸಿಕ್ಕಿದ್ದೇ ಆದ್ರೆ ಧರ್ಮಸ್ಥಳ ತಲೆಬುರುಡೆ ಕೇಸ್ನ ಅಸಲಿ ತನಿಖೆ ಶುರುವಾಗೋದೇ ಅಲ್ಲಿಂದ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೆ ಸ್ವಾಗತ. ಧರ್ಮಸ್ಥಳದ ಪ್ರಕರಣದ ರಹಸ್ಯವನ್ನು ಪತ್ತೆ ಹಚ್ಚೋದಕ್ಕೆ SIT ತಂಡ ಫೀಲ್ಡ್ಗೆ ಇಳಿದಿದೆ. ಅನಾಮಿಕ ವ್ಯಕ್ತಿ SIT ಮುಂದೆ ಹಾಜರಾಗಿದ್ದು ಸುದೀರ್ಘ ವಿಚಾರಣೆಯನ್ನು ಎದುರಿಸಿದ್ದಾನೆ. ನಿರಂತರವಾಗಿ ಉತ್ತರ ನೀಡಿ ಹೊರಬಂದ ಮುಸುಕುಧಾರಿ ವ್ಯಕ್ತಿ ಇದೀಗ ಅಜ್ಞಾತ ಸ್ಥಳಕ್ಕೆ ಶಿಫ್ಟ್ ಆಗಿದ್ದಾನೆ. ಧರ್ಮಸ್ಥಳ ಸದ್ಯ ಇಡೀ ದೇಶಾದ್ಯಂತ ಸದ್ದು ಮಾಡ್ತಿರೋ ನಗರ. ನೂರಾರು ಶವ ಹೂತಿಟ್ಟಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ, ಅಲ್ಲಿ ಮಾರಣ ಹೋಮವೇ ನಡೆದಿದೆ ಅಂತ ಕಂಡವರೆಲ್ಲ ಸೇರಿ ಪುಂಖಾನುಪುಂಖವಾಗಿ ಕತೆ ಹೇಳ್ತಿದ್ದಾರೆ. ಆ ಕತೆಗೆ ಪೂರಕ ಎಂಬಂತೆ ಅನಾಮಿಕನೋರ್ವ ಬುರುಡೆ ತಂದು ಪೊಲೀಸರ ಮುಂದಿಟ್ಟಿದ್ದಾನೆ. ನಾನು ಅದೆಷ್ಟೋ ಹೆಣ್ಮಕ್ಕಳು, ಮಕ್ಕಳು, ಪುರುಷರ ಶವ ಹೂತಿದ್ದೇನೆ ಎಂದ ಬಳಿಕ ಕತೆಗಳೆಲ್ಲ ಸತ್ಯ ಅನ್ನೋ ಭಾವನೆ ಮೂಡುತ್ತಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ ತನಿಖೆ ಚುರುಕು. ಅವನ ಮಾತು ಸತ್ಯವೇ ಆದರೆ ಅಲ್ಲೋಲ ಕಲ್ಲೋಲ. ಶವ ಹೂತಿಟ್ಟಿರೋ ಬಗ್ಗೆ ದೂರು ಕೊಟ್ಟಿದ್ದ ನಿಗೂಢ ವ್ಯಕ್ತಿಯ ವಿಚಾರಣೆ ನಡೆದಿದೆ. ದೂರುದಾರನನ್ನ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರೋ SIT ಕಚೇರಿಗೆ ಕರೆಸಿ ವಿಚಾರಣೆ ನಡೆಸಿದೆ. ಆತನಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ಸತ್ಯ ಹೊರಗೆಡವಲು SIT ಅಧಿಕಾರಿಗಳಾದ ಜಿತೇಂದ್ರ ದಯಾಮ್ ಹಾಗೂ ಅನುಚೇತ್ ವಿರಾಮ್ ಮುಂದಾಗಿದ್ದಾರೆ. ದೂರುದಾರನ ಗುರುತು ಯಾರಿಗೂ ಸಿಗಬಾರದು ಅಂತ ಮುಖಕ್ಕೆ ಮುಸುಕು ಹಾಕಿ ಕರೆದುಕೊಂಡು ಬರಲಾಗಿತ್ತು. SIT ಕಚೇರಿಯಲ್ಲಿ SIT ಅಧಿಕಾರಿಗಳು ವಿರಾಮ ನೀಡದೆ ಸತತ ವಿಚಾರಣೆ ನಡೆಸಿದ್ರು. IB ಕಚೇರಿಗೆ ಊಟ ತರಿಸಿ ವಿಚಾರಣೆ ಮುಂದುವರೆಸಿದ್ರು. ವೈಯಕ್ತಿಕ ಹಾಗೂ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಕೇಳಿ ಉತ್ತರವನ್ನ ವಿಡಿಯೋ ಮೂಲಕ ದಾಖಲಿಸಿದ್ದಾರೆ. ದೂರುದಾರ ನೀಡಿದ ಉತ್ತರಕ್ಕೂ ಹಾಗೂ ಹಿಂದೆ ನೀಡಿದ ಉತ್ತರಕ್ಕೂ ತಾಳೆಯಾಗುತ್ತಾ ನೋಡಿದ್ದಾರೆ. ಹಿಂದೆ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. SIT ಅಧಿಕಾರಿಗಳ ಪ್ರಶ್ನೆಗೆ ಆತ ಯಾವುದೇ ಗೊಂದಲ ನೀಡದೆ ಉತ್ತರ ನೀಡಿದ್ದಾನೆ ಅಂತ ತಿಳಿದು ಬಂದಿದೆ. ಧರ್ಮಸ್ಥಳ ಪ್ರಕರಣದ ತನಿಖೆ ವೇಗ ಪಡೆದುಕೊಂಡಿದೆ. SIT ಎಂಟ್ರಿ ಕೊಟ್ಟು ಸಮಗ್ರ ಮಾಹಿತಿ ಕಲೆ ಹಾಕಿದೆ. ಮುಂದಿನ ತನಿಖೆಗಾಗಿ SIT ತಂಡದ ಮುಖ್ಯಸ್ಥ ಪ್ರಣವ್ ಮೊಹಂತಿ ಕೂಡ ಜಿಲ್ಲೆಗೆ ಆಗಮಿಸಿದ್ದಾರೆ. ಇನ್ನು ನಿರಂತರ ವಿಚಾರಣೆ ಎದುರಿಸಿ ಹೊರಬಂದ ಮುಸುಕುಧಾರಿ ವ್ಯಕ್ತಿ ಅಜ್ಞಾತ ಸ್ಥಳಕ್ಕೆ ಶಿಫ್ಟ್ ಆಗಿದ್ದಾನೆ. ದಿನೇಶ್ ಕಾಶಿಪಟ್ನ, ಹರೀಶ್ ಜೊತೆ ಮಾರುತಿ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಇದೀಗ ಬೆಟ್ಟದ ಸವಾಲು ಎದುರಾಗಿದೆ. ಒಂದು ವೇಳೆ ಈತ ಬೆಟ್ಟದ ಮೇಲೆ ಏನಾದರೂ ಶವ ಹೂತಿದ್ದೀನಿ ಅಂತ ಹೇಳಿದರೆ
ಅಲ್ಲಿ ಬೆಟ್ಟದ ಮೇಲೆ ಶವ ಸಿಕ್ಕರೆ ಏನು ಮಾಡ್ತಾರೆ? ಒಬ್ಬ ಇನ್ಸ್ಪೆಕ್ಟರ್ಗೆ ತನಿಖೆಯ ಹೊಣೆಯನ್ನು ಹೊರಿಸಲಾಗತ್ತೆ. ಸ್ಥಳದಲ್ಲಿ ಸಿಕ್ಕ ಅಸ್ಥಿಪಂಜರವನ್ನು FSLಗೆ ರವಾನೆ ಮಾಡ್ತಾರೆ. FSL ರಿಪೋರ್ಟ್ ತರಿಸೋದಕ್ಕೆ ಫಾರೆನ್ಸಿಕ್ಗೆ ಕೋಲ್ಕತ್ತಾದಲ್ಲಿ ಈ FSL ರಿಪೋರ್ಟ್ ಅಲ್ಲಿಂದ ಬರುತ್ತೆ. ಕೋಲ್ಕತ್ತಾದಿಂದ ಅಲ್ಲಿಗೆ ರವಾನೆ ಮಾಡ್ತಾರೆ. ಈ ಶವ ಹೆಣ್ಣಿನದ್ದ ಅಥವಾ ಗಂಡಿನದ್ದ, ಈ ವ್ಯಕ್ತಿ ಸತ್ತಾಗ ಎಷ್ಟು ವಯಸ್ಸಾಗಿತ್ತು, ಇದೆಲ್ಲವೂ ಕೂಡ FSLನಲ್ಲಿ ಗೊತ್ತಾಗತ್ತೆ. ಇನ್ನು ನಾಪತ್ತೆಯಾದವರ FIRಗಳು ಏನೇನು ಯಾರ್ಯಾರು ನಾಪತ್ತೆಯಾಗಿದ್ದಾರೆ ಅಂತ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುತ್ತೋ ಆ FIRಗಳನ್ನು ಪರಿಶೀಲಿಸಿ ಅವರ ಕುಟುಂಬಸ್ಥರು ಯಾರಾದರೂ ಇದ್ದಾರಾ ಅಂತ ಪತ್ತೆ ಮಾಡ್ತಾರೆ. ಕುಟುಂಬಸ್ಥರು ಒಂದು ವೇಳೆ ಸಿಕ್ಕರೆ ಈ ಶವದ DNA, ಈ ಅಸ್ಥಿಪಂಜರದ DNA ಮತ್ತು ಕುಟುಂಬಸ್ಥರ DNAಗೆ ಹೋಲಿಕೆ ಮಾಡಿ ನೋಡ್ತಾರೆ. DNA ಏನಾದರೂ ಒಂದು ವೇಳೆ ಹೋಲಿಕೆ ಕಂಡು ಬಂದಲ್ಲಿ ಇಡೀ ಪ್ರಕರಣ ಬೇರೆ ದಿಕ್ಕನ್ನೇ ಪಡ್ಕೊಳ್ಬಹುದು. ರಾಣಿ ಚೆನ್ನಭೈರಾದೇವಿ ಸ್ಮಾರಕ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ 2 ಎಕರೆ ಜಾಗ ಕೊಡ್ತಾ ಇಲ್ಲ ಅಂತ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅಸಮಾಧಾನ ಹೊರಹಾಕಿದ್ದಾರೆ. ಕಾಳು ಮೆಣಸಿನ ರಾಣಿ ಎಂದೇ ಪ್ರಸಿದ್ಧರಾಗಿದ್ದಂತಹ ಚೆನ್ನಭೈರಾದೇವಿ ಸ್ಮಾರಕದ ವಿನ್ಯಾಸ ಸಿದ್ಧವಿದೆ, ಆದರೆ ಹೊನ್ನಾವರದ ಬಳಿ 2 ಎಕರೆ ಜಾಗ ಸಿಗಲಿಲ್ಲ ಅಂತ ವೀರೇಂದ್ರ ಹೆಗ್ಗಡೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಅದರಿಂದ ಎಲ್ಲ ಪುಸ್ತಕಗಳನ್ನು ಕೂಡ ನಾನು ಚೆನ್ನಾಗಿ ಖಂಡಿತವಾಗಿ ಓದ್ತೇನೆ ಮತ್ತು ಓದಿನಿಂದ ಏನು ಪ್ರಯೋಜನ ಆಗುತ್ತೆ ಅನ್ನೋದು ತುಂಬ ವಿಷಯ. ಈಗ ಮೊನ್ನೆ ನಾವು ರಾಷ್ಟ್ರಪತಿ ಭವನದಲ್ಲಿ ರಾಣಿ ಚೆನ್ನಭೈರಾದೇವಿಯವರ ಸ್ಟ್ಯಾಂಪನ್ನು ಬಿಡುಗಡೆ ಮಾಡಿಸಿದ್ದೀವಿ ಮಾನ್ಯ ರಾಷ್ಟ್ರಪತಿಗಳ ಕೈಯಲ್ಲಿ. ಆದರೆ ನಾನು ಕೊರೋನಾ ಸಮಯದಲ್ಲಿ ಧರ್ಮಸ್ಥಳದಲ್ಲಿ ಇದ್ದೆ, ನನಗೇನಕ್ಕೆ ಹೊರಗೋಗ್ಲಿಕ್ಕೆ ಗೊತ್ತಿಲ್ಲ, ಸಭಾ ಕಾರ್ಯಕ್ರಮಗಳೆಲ್ಲ ಮನೆಯಲ್ಲಿದ್ದೆ. ಆವಾಗ ಚೆನ್ನಭೈರಾದೇವಿ ಪುಸ್ತಕ ಖಜಾನ ಶರ್ಮಾ ಅವರು ಬರೆದಂಥ ಪುಸ್ತಕ ಓದಿ ಅವರಿಗೊಂದು ಸ್ಮಾರಕ ಮಾಡಬೇಕು ಅಂತ ಒಂದು ಡಿಸೈನ್ ಮಾಡಿಸಿಟ್ಟಿದ್ದೇನೆ. ಆದರೆ ಸರ್ಕಾರದ ನನಗೆ 2 ಎಕರೆ ಜಾಗ ಸಿಗಲಿಲ್ಲ. ಜಾಗ 2 ಎಕರೆ ಕಾಡು ನಾನು ಖಾಲಿ ಜಾಗ ಕೇಳಿದ್ದೆ ಹೊನ್ನಾವರದಲ್ಲಿ. ಯಾಕೆಂದರೆ ಹೊನ್ನಾವರ ದಾಟಿ ಬರಬೇಕು ಚೆನ್ನಭೈರಾದೇವಿ ಎಲ್ಲ ವ್ಯವಹಾರಕ್ಕೆ. ಅದನ್ನು ಅಂಥದ್ದು ಸಿಕ್ಕಿದಾಗ ನಾನು ಹೇಳಿದೆ ಚೆನ್ನಭೈರಾದೇವಿ ಬಗ್ಗೆ ಒಂದು ಒಳ್ಳೆಯ ಸ್ಮಾರಕ ಮಾಡ್ತೀನಿ. ಆ ಸ್ಮಾರಕದಲ್ಲಿ ಕೃಷಿ ಇರುತ್ತೆ, ಯುದ್ಧ ಅವಳು ಕಾಳು ಮೆಣಸಿನ ರಾಣಿ ಅಂತ ಕರಿತಾ ಇದ್ದಾರೆ ಅವಳ ಕ್ವೀನ್ ಅಂತ, ಕ್ವೀನ್ ಆಫ್ ಪೆಪ್ಪರ್ ಕ್ವೀನ್ ಅಂತ ಅವಳನ್ನ ಕರಿತಾಯಿದ್ರು. ಹಾಗೆ ಎಂಥ ವಿಷಯಗಳೆಲ್ಲ ಈ ಓದಿನಿಂದ ಎಂಥದ್ದೆಲ್ಲ ಐಡಿಯಾ ಬರುತ್ತೆ. ಖಜಾನ ಶರ್ಮಾ ಅವರು ಕೇಳಿದ್ರೆ ಯಾಕೆ ಸರ್ ನಿಮಗೆ ಐಡಿಯಾ ಬಂತಿದ್ದು? ನಾನು ಹೇಳ್ತೇನೆ ನಿಮ್ಮ ಪುಸ್ತಕ ಓದಿ ನನಗೆ ಈ ಯೋಚನೆ ಬಂತು ಅಂತೇಳಿ. ಹಾಗಾಗಿ ತುಂಬ ಒಳ್ಳೆಯ ರೀತಿಯಲ್ಲಿ ಈ ಪುಸ್ತಕಗಳನ್ನು ಪ್ರಕಟಿಸಿದ್ದೀರಿ ಮತ್ತು ಲೋಕಾರ್ಪಣೆ ಮಾಡಿಸಿದ್ದೀರಿ. ನನಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟದ್ದು ತುಂಬ ಸಂತೋಷ ಆಗಿದೆ. ನಾನು ಕೂಡ ಯಾರು ಈ ರಾಣಿ ಚೆನ್ನಭೈರಾದೇವಿ ಅಂತ ಗಜಾನನ ಶರ್ಮಾ ಅವರು ಇದರ ಕುರಿತಾಗಿ ಕಾದಂಬರಿಯನ್ನು ಬರೆದರು. ಹಾಗಾಗಿ ರಾಣಿ ಚೆನ್ನಭೈರಾದೇವಿಯ ಇತಿಹಾಸ ಇನ್ನಷ್ಟು ಬೆಳಕಿಗೆ ಬಂತು. ಕಾಳು ಮೆಣಸಿನ ರಾಣಿ, ರೈನಾ ದಿ ಪೆಮೆಂಟಾ ಅಂತ ಹೆಸರು ತಗೊಂಡಿದ್ದಂತಹ ಕಾಳು ಮೆಣಸಿನ ರಾಣಿ, ಕಾಳು ಮೆಣಸಿನ ರಫ್ತಿಗಿಂದಾಗಿ ಸಿಕ್ಕಾಪಟ್ಟೆ ದೊಡ್ಡ ಹೆಸರು ಜಗತ್ತಿನಾದ್ಯಂತ ಮಾಡಿದ್ದಂತಹ ರಾಣಿ, ತುಳುವ ಸಾಳುವ ವಂಶದ ರಾಣಿ ಚೆನ್ನಭೈರಾದೇವಿ. ಚೆನ್ನಭೈರಾದೇವಿ ಜೈನ ಧರ್ಮವನ್ನು ಅನುಸರಿಸ್ತಾ ಇದ್ದಂತಹ ರಾಣಿ. ಆದರೆ ಸಾವಿರಾರು ಜನ ಪ್ರಜೆಗಳಿಗೆ ಆಕೆ ತಾಯಿಯಂತೆ ಕಾಪಾಡಿದ್ರು ಅನೇಕ ವರ್ಷಗಳ ಕಾಲ. ಕಾನೂರು ಕೋಟೆಯನ್ನು ನಿರ್ಮಿಸಿದ್ದ ರಾಣಿ ಚೆನ್ನಭೈರಾದೇವಿ. ಇನ್ನು ನೂರಾರು ಜೈನ ಬಸದಿಗಳನ್ನು ಅಷ್ಟೇ ಅಲ್ಲ, ಇನ್ನು ಅನೇಕ ಸಾರ್ವಜನಿಕ ಕೆಲಸಗಳನ್ನು ಮಾಡಿದಂತಹ ಖ್ಯಾತಿ ರಾಣಿ ಚೆನ್ನಭೈರಾದೇವಿಗಿದೆ. ಅವರ 75ನೇ ವಯಸ್ಸಿನಲ್ಲೂ ಕೂಡ ಖಡ್ಗ ಹಿಡಿದು ಹೋರಾಡಿದ ರಾಣಿ ಚೆನ್ನಭೈರಾದೇವಿ. ಉತ್ತರ ಕನ್ನಡ ಸಾಂಬಾರು ಪದಾರ್ಥಗಳಿಗೆ ಹೆಸರುವಾಸಿ. ಮಲೆನಾಡು ಪ್ರಾಂತ್ಯದಿಂದ ಕಾಳು ಮೆಣಸನ್ನು ಖರೀದಿ ಮಾಡಿ ಶರಾವತಿ ನದಿ ಮೂಲಕ ಸಾಗಿಸ್ತಾ ಇದ್ದಂತಹ ಚೆನ್ನಭೈರಾದೇವಿ ಈ ಕಾಳು ಮೆಣಸಿನ ವ್ಯಾಪಾರಕ್ಕೆ ಜಗತ್ ಪ್ರಸಿದ್ಧಿಯನ್ನು ಹೊಂದಿದ್ದಂತಹ ರಾಣಿ. ಅದೇ ಸಾಂಬಾರು ಪದಾರ್ಥವನ್ನು ಬೆನ್ನತ್ತಿ ಬಂದ ಪೋರ್ಚುಗೀಸರು ಈಕೆಯನ್ನು ಬಹಳ ಕಾಡಿದ್ರು, ಬಹಳ ಅನಾಚಾರವನ್ನು ಈಕೆಯ ರಾಜ್ಯದಲ್ಲಿ ಎಸಗಿದ್ರು. ಆದರೂ ಗೇರುಸೊಪ್ಪದ ಮೇಲೆ ಪೋರ್ಚುಗೀಸರ ಕ್ಯಾಪ್ಟನ್ ಲೂಯಿಸ್ ಕಣ್ಣು ಹಾಕಿದಾಗ ಸಿಂಹಿಣಿಯಂತೆ ಪೋರ್ಚುಗೀಸರಿಗೆ ತಡೆಗೋಡಿಯಾಗಿ ನಿಂತ ರಾಣಿ, ಪೋರ್ಚುಗೀಸರನ್ನ ಓಡಿಸಿದ ರಾಣಿ, ಪೋರ್ಚುಗೀಸರನ್ನ ಹಿಮ್ಮೆಟ್ಟಿಸಿದ ರಾಣಿ ಚೆನ್ನಭೈರಾದೇವಿಯಂತಹ ಅಪ್ರತಿಮ ಹೋರಾಟಗಾರ್ತಿಯನ್ನ ಕರ್ನಾಟಕ ಹಿಂದೆಂದೂ ಕಂಡಿಲ್ಲ ಅಂತ ಹೇಳಬಹುದು. ಅಂಥ ಒಂದು ಅಪ್ರತಿಮ ರಾಣಿ ಆಕೆ, ಅಂಥ ಒಂದು ಕ್ಷಾತ್ರ ತೇಜಸ್ಸಿನ ರಾಣಿ. ಕರಾವಳಿ ಪ್ರದೇಶವನ್ನ ಪೋರ್ಚುಗೀಸರಿಂದ ಸಂರಕ್ಷಿಸಿದ ಕೀರ್ತಿ ಚೆನ್ನಭೈರಾದೇವಿಗೆ ಸಲ್ಲುತ್ತದೆ. ಚೆನ್ನಭೈರಾದೇವಿ ಅವರ ಸ್ಮಾರಕವನ್ನ ನಿರ್ಮಾಣ ಮಾಡಿ ಅಂತ ವೀರೇಂದ್ರ ಹೆಗ್ಗಡೆ ಅವರು ಹೇಳ್ತಾ ಇದ್ದಾರೆ. ಮುಂದಿನ ಸುದ್ದಿ ನೋಡೋಣ. ಕರ್ನಾಟಕ ಕಂಡ ಅತಿ ದೊಡ್ಡ ದಲಿತ ನಾಯಕರ ಪಟ್ಟಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೆಸರು ಇದ್ದೇ ಇರುತ್ತೆ. ಆದರೆ
ಅಂಥ ನಾಯಕನನ್ನ ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿಯನ್ನಾಗಿ ಮಾಡಲಿಲ್ಲ. ಆ ಬೇಸರವನ್ನ ಖುದ್ದಾಗಿ ಖರ್ಗೆ ಅವರೇ ಹೊರಹಾಕಿದ್ದಾರೆ. ಒಂದು ವರ್ಷ ನಾವು ದುಡಿದೇವೆ, 5 ವರ್ಷ ದುಡಿದೇವೆ, 4 ತಿಂಗಳಾಗ ಬಂದು ಮನುಷ್ಯನಿಗೆ ಸಿಗ್ತಲ್ಲ ಅಂತ ಅನಿಸ್ತು. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸದ್ಯ ಅಧಿಕಾರ ಹಂಚಿಕೆ ಚರ್ಚೆ ಜೋರಾಗಿ ಕೇಳಿಬರುತ್ತಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮಧ್ಯೆ ತಿಕ್ಕಾಟ ಜೋರಾಗಿದೆ. ಇದರ ಮಧ್ಯೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಮಗೆ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪಿದ್ದರ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರೋದಕ್ಕೆ ಯತ್ನಿಸಿದೆ, ಆದರೆ ಸಿಎಂ ಆಗಿದ್ದು ಎಸ್.ಎಂ. ಕೃಷ್ಣ ಅಂತ ಖರ್ಗೆ ಬೇಸರ ಹೊರಹಾಕಿದರು. ನಾನು CLP ಲೀಡರ್ ಆಗಿ ಸರ್ಕಾರವನ್ನು ತರಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ. ಬಂತು ಸರ್ಕಾರ, ಬಂದ ಕೂಡಲೇ ನಮ್ಮ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು. ಸಿಎಂ ಸ್ಥಾನ ತಪ್ಪಿದ್ದರ ಬಗ್ಗೆ ಬೇಲಿಮಠದ ಶ್ರೀಗಳಿಗೆ ಹೇಳಿದ ಖರ್ಗೆ ನಾನು ಮಾಡಿದ ಕೆಲಸ ನೀರಿನಲ್ಲಿ ಹೋಯಿತು ಅಂತ ಬೇಸರ ಹೊರಹಾಕಿದರು. ಅವರು ಬಂದು ನಮ್ಗೆ ಸೇರಿದ್ದೆ ಒಂದು 4 ತಿಂಗಳು ಮುಂಚೆ ಸಿಗ್ತಿದ್ರು. ಇದು ನಮ್ಮ ಸೇವೆ ಎಲ್ಲ ಸ್ವಾಮೀಜಿ, ನಮ್ಮ ಸೇವೆ ಎಲ್ಲ ನೀರಾಗಿ ಹೋಯ್ತು. ಇದು ಏನಪ್ಪ, 1 ವರ್ಷ ನಾವು ದುಡಿದೇವೆ, 5 ವರ್ಷ ದುಡಿದೇವೆ, 4 ತಿಂಗಳಾಗ ಬಂದು ಮನುಷ್ಯನಿಗೆ ಸಿಗ್ತಲ್ಲ ಅಂತ ಅನಿಸ್ತು. ಹಂಗೆ ಅನೇಕ ಕಥೆಗಳು ಈಗ ಹೇಳೋದು. ಅದಕ್ಕಾಗಿ ಎಲ್ಲನೂ ಹೇಳ್ಕೊತ ಒಂದೇ ದಿವಸ ಹೋದ್ರೆ ಚೆನ್ನಾಗಿರಲಿಲ್ಲ. ಸೊ ಇವತ್ತು ನಾನು ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಒಂದು ಕೂಗಿದೆ, ಬಹಳ ದಿನದ ಕೂಗಿದೆ. ಒಂದು ಕರ್ನಾಟಕ ಉಗಮವಾಗಿ ಇಲ್ಲಿಂದ ಹಿಡಿದು ಸ್ವತಂತ್ರದ ನಂತರ ದಲಿತ ಸಿಎಂ ಆಗಲೇಬೇಕಂತ ಕೂಗಿದೆ. ಅದಕ್ಕೆ ಬಾಕಿ ಉಳಿದಿರೋದು ಒಂದೇ ಮೆಟ್ಟು, ಖಂಡಿತವಾಗಿ ಈ ಅವಧಿಯಲ್ಲಿನೇ ಅದು ಭರ್ತಿಯಾಗಿ ಅನ್ನಂತ ಒಂದು ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಖರ್ಗೆ ತಮ್ಮ ಸುದೀರ್ಘ ಅವಧಿಯ ರಾಜಕಾರಣದಲ್ಲಿ 9 ವಿಧಾನಸಭೆ ಹಾಗೂ 2 ಲೋಕಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ರು. 2019ರ ಲೋಕಸಭೆ ಚುನಾವಣೆವರೆಗೂ ಸೋಲಿಲ್ಲದ ಸರದಾರ ಎನಿಸಿಕೊಂಡಿದ್ರು. ಆದರೆ ಅಂತ ಮುತ್ಸದ್ದಿ ನಾಯಕ ಸಿಎಂ ಆಗ್ಲಿಲ್ವಲ್ಲ ಅನ್ನೋದೇ ಬೇಸರದ ಸಂಗತಿ. ಸುನೀಲ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. 2026ರಲ್ಲಿ ತಮಿಳುನಾಡು ವಿಧಾನಸಭಾ ಚುನಾವಣೆ ನಡೆಯಲಿದೆ. ಈಗಲೇ ಬಿಜೆಪಿ ನಾಯಕರು ಚುನಾವಣಾ ತಾಲೀಮು ಆರಂಭಿಸಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ದ್ರಾವಿಡ ನಾಡಿಗೆ ಆಗಮಿಸಿ ಸಾವಿರಾರು ಕೋಟಿ ರೂಪಾಯಿಗಳ ಯೋಜನೆಗೆ ಚಾಲನೆ ನೀಡಿದರು. ತಮಿಳುನಾಡಲ್ಲಿ ಪ್ರಧಾನಿ ಮೋದಿ ಮೇನಿಯಾ. ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚಿದ ನಮೋ. ಬಿಳಿ ಪಂಚೆ, ಬಿಳಿ ಅಂಗಿ, ಹೆಗಲ ಮೇಲೆ ಬಿಳಿ ಶಲ್ಯ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಂಡುಬಂದರು. ತಮಿಳುನಾಡಿನ 11ನೇ ಶತಮಾನದ ದೇವಾಲಯಕ್ಕೆ ಭೇಟಿ ನೀಡಿದ್ದ ಇವರಿಗೆ ಅರ್ಚಕರು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿದರು. ತಮಿಳುನಾಡಿನ ಅರಿಯಲೂರು ಜಿಲ್ಲೆಯಲ್ಲಿರುವ ಗಂಗೈಕೊಂಡ ಚೋಳಪುರಂ ದೇವಸ್ಥಾನ ಪುರಾತನ ಕಾಲದ್ದು. 1ನೇ ರಾಜೇಂದ್ರ ಚೋಳ ನಿರ್ಮಿಸಿದ ಚೋಳಪುರಂ ದೇಗುಲದಲ್ಲಿ ಪ್ರಧಾನಿ ಮೋದಿ ಪ್ರದಕ್ಷಿಣೆ ಹಾಕಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಶಿವನ ದರ್ಶನ ಪಡೆದರು. ದೇಗುಲದ ಇತಿಹಾಸ 11ನೇ ಶತಮಾನದಲ್ಲಿ 1ನೇ ರಾಜೇಂದ್ರ ಚೋಳ ನಿರ್ಮಿಸಿದ ಶಿವ ದೇವಾಲಯ ಇದು. ರಾಜವಂಶದ ವಾಸ್ತುಶಿಲ್ಪ ಮತ್ತು ಮಿಲಿಟರಿ ಪರಾಕ್ರಮದ ಸಂಕೇತವಾಗಿದೆ. ಈ ದೇಗುಲ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ.
ಇನ್ನು ಚೋಳ ಚಕ್ರವರ್ತಿಯ ಜನ್ಮ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿ ಚೋಳ ಸಾಮ್ರಾಜ್ಯದ ಭಾರತದ ಅಗಾಧ ಸಾಮರ್ಥ್ಯಕ್ಕೆ ಪುರಾವೆಯಾಗಿದೆ ಅಂತ ಹೇಳಿದರು. इतिहासकार मानते हैं कि चोला साम्राज्य का दौर भारत के स्वर्णिम युगों में से एक था. ऐसे बहुत से राजाओं के बारे में सुनते हैं जो दूसरी जगह पर विजय प्राप्त करने के बाद सोना, चांदी या पशुधन लेकर आते थे. लेकिन देखिए, राजेंद्र चोला की पहचान वे गंगाजल लाने के लिए है. ನಮೋ ಭರ್ಜರಿ ರೋಡ್ ಶೋ. ದೇವಸ್ಥಾನಕ್ಕೂ ಭೇಟಿ ನೀಡುವ ಮುನ್ನ ಪ್ರಧಾನಿ ಮೋದಿ ಭರ್ಜರಿ ರೋಡ್ ಶೋ ನಡೆಸಿದರು. ಅರಿಯಲೂರ್ಗೆ ಆಗಮಿಸ್ತಾ ಇದ್ದಂತೆ ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತಿದ್ದ ಜನರತ್ತ ಮೋದಿ ಕೈ ಬೀಸಿದರು. ಈ ಸಂದರ್ಭದಲ್ಲಿ ಜನರು ಹೂಗಳ ಸುರಿಮಳೆಗೈದರು. ಪ್ರಧಾನಿ ಮೋದಿ ಗಂಗೈಕೊಂಡಂ ಚೋಳಪುರಂ ದೇಗುಲದಲ್ಲಿ ಶಿವಲಿಂಗಕ್ಕೆ ಆರತಿ ಬೆಳಗಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. 1ನೇ ರಾಜೇಂದ್ರ ಚೋಳ ಹೆಸರುಗಳು ಭಾರತದ ಹೆಮ್ಮೆಯ ಪ್ರತೀಕ. ಅವರಿಗಾಗಿ ತಮಿಳುನಾಡಲ್ಲಿ ಭವ್ಯ ಪ್ರತಿಮೆಗಳನ್ನು ನಿರ್ಮಿಸಲಾಗುವುದು ಅಂತ ಮೋದಿ ಘೋಷಿಸಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೊಸದಾಗಿ ಜಾತಿ ಜನಗಣತಿ ಸರ್ವೆ ಮಾಡೋದಕ್ಕೆ ತಯಾರಿ ಆರಂಭ ಆಗಿದೆ. ಆದರೆ ಹಳೆ ವರದಿಯನ್ನ ಸೈಡ್ಲೈನ್ ಮಾಡಿದ್ದಕ್ಕೆ ಅಹಿಂದ ನಾಯಕರು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಕಾಂತರಾಜ್ ಜಯಪ್ರಕಾಶ್ ಹೆಗ್ಡೆ ವರದಿಗೆ ಭಾರಿ ಹಿನ್ನಡೆಯಾಗಿದೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಿದ್ದರಾಮಯ್ಯಗೂ ಹಿನ್ನಡೆಯಾಗಿದೆ ಅಂತ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅಸಮಾಧಾನ ಹೊರಹಾಕಿದ್ದಾರೆ. ಪ್ರಬಲ ಸಮುದಾಯದ ಶಾಸಕರು, ಸಚಿವರುಗಳು ತೀವ್ರ ಒತ್ತಡ ಹೇರಿದ್ದಕ್ಕೆ ಹೈಕಮಾಂಡ್ ಹಳೆಯ ವರದಿಗೆ ಬ್ರೇಕ್ ಹಾಕಿದೆ ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಹಿಂದಿನ ಸರ್ವೆಗೆ ಒಟ್ಟು ಖರ್ಚಾಗಿರ್ತಕ್ಕಂಥದ್ದು 160 ಕೋಟಿ ಅಂತ ಒಂದು ಲೆಕ್ಕ ಇದೆ. ಈಗ ಸರಿಸುಮಾರು 100 ಕೋಟಿ ವೆಚ್ಚ ಬರ್ಬೋದು ಅಂತಕ್ಕಂಥದ್ದು ಕೂಡ ಅಂದಾಜು ಮಾಡಿದ್ದೀವಿ. ಅದು ಕಡಿಮೆ ಆಗ್ಬೋದು ಅಥವಾ 10% ಜಾಸ್ತಿ ಆಗ್ಬೋದು ಈ ಕಡೆ ಆ ಕಡೆ. ಆದರೆ ಹಿಂದಿನ ಏನು ಡೇಟಾ ಇದೆ ಅದು ಇಟ್ ಈಸ್ 15 years ಓಲ್ಡ್. ಅದು ಹಿಂದಿನ ಸರ್ವೆಗೆ ಒಟ್ಟು ಖರ್ಚಾಗಿರ್ತಕ್ಕಂಥದ್ದು 160 ಕೋಟಿ ಅಂತ ಒಂದು ಲೆಕ್ಕ ಇದೆ. ಈಗ ಸರಿಸುಮಾರು 100 ಕೋಟಿ ವೆಚ್ಚ ಬರ್ಬೋದು ಅಂತಕ್ಕಂಥದ್ದು ಕೂಡ ಅಂದಾಜು ಮಾಡಿದ್ದೀವಿ. ಅದು ಕಡಿಮೆ ಆಗ್ಬೋದು ಅಥವಾ 10% ಜಾಸ್ತಿ ಆಗ್ಬೋದು ಈ ಕಡೆ ಆ ಕಡೆ. ಆದರೆ ಹಿಂದಿನ ಏನು ಡೇಟಾ ಇದೆ ಅದು ಇಟ್ ಈಸ್ 15 years ಓಲ್ಡ್. ಅದು ರಾಜಣ್ಣ ಹೇಳ್ತಾ ಇರುವಂತಹ ಈ ಜಾತಿ ಗಣತಿಯ ವಿರೋಧಿಗಳು ಯಾರ್ಯಾರು ಹಾಗಾದ್ರೆ? ಪ್ರಬಲ ಸಮುದಾಯದ ನಾಯಕರು ಅಂತ ಹೇಳಿದ್ರು. ಯಾರನ್ನು ಹೇಳಿರಬಹುದು ಹಾಗಾದ್ರೆ? ಡಿ ಕೆ ಶಿವಕುಮಾರ್ ಅವರ, ಒಕ್ಕಲಿಗರನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ, ಅಥವಾ ಲಿಂಗಾಯತರನ್ನ, ವೀರಶೈವ ಲಿಂಗಾಯತರನ್ನ ಪ್ರತಿನಿಧಿಸುವಂತಹ BS ಯಡಿಯೂರಪ್ಪ ಅವರ, ಹಾಗೇನೆ HD ಕುಮಾರಸ್ವಾಮಿ ಅವರ, ಒಕ್ಕಲಿಗರ ಮತ್ತೋರ್ವ ಪ್ರತಿನಿಧಿ, ಮತ್ತೋರ್ವ ಪ್ರಬಲ ನಾಯಕ HD ಕುಮಾರಸ್ವಾಮಿ ಅವರ, ಯಾರನ್ನು ಹೇಳ್ತಾ ಇದ್ದಾರೆ? ಇನ್ನು ವೀರಶೈವ ಲಿಂಗಾಯತರ ಇನ್ನೋರ್ವ ನಾಯಕ ಶಾಮನೂರು ಶಿವಶಂಕರಪ್ಪ ಅವರು ಏನಾದರೂ ತಪ್ಪಿಸಿದ್ರಾ? ಅಥವಾ BY ವಿಜೇಂದ್ರ ಅವರೇನಾದರೂ ಹೇಳಿದ್ರಾ? ಅಥವಾ ಬ್ರಾಹ್ಮಣ ಸಮುದಾಯದ ದಿನೇಶ್ ಗುಂಡೂರಾವ್ ಅವರೇನಾದರೂ ಇದು ಜಾತಿ ವರದಿ ಬರೋದು ಬೇಡ ಅಂತ ಹೇಳಿದ್ರಾ? ಅಥವಾ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜಾತಿ ಗಣತಿಗೆ ವಿರೋಧವಾಗಿದ್ರಾ? ಹಾಗೆಯೇ ಇನ್ನೋರ್ವ ಪಂಚಮಸಾಲಿ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್ ಇದಕ್ಕೆ ವಿರೋಧವಾಗಿದ್ರಾ? ಅಥವಾ ಲಿಂಗಾಯತ ಮುಖಂಡ MB ಪಾಟೀಲ್ ಅವರೇನಾದರೂ ಇದಕ್ಕೆ ವಿರೋಧವಾಗಿದ್ರಾ? ಅಥವಾ ತೇಜಸ್ವಿ ಸೂರ್ಯ ಬ್ರಾಹ್ಮಣ ಸಮುದಾಯದ ನಾಯಕ, ಹಾಗೆಯೇ ಪಂಚಮಸಾಲಿ ಲಿಂಗಾಯತ ನಾಯಕರಲ್ಲಿ ವಿನಯ್ ಕುಲಕರ್ಣಿ ಕೂಡ ಒಬ್ಬರು, ಹಾಗೆಯೇ ವೀರಶೈವ ಲಿಂಗಾಯತ ಈಶ್ವರ ಖಂಡ್ರೆ ಅವರು ಕೂಡ ಒಬ್ಬರು, ಹಾಗೆಯೇ ಸಾದರ ಲಿಂಗಾಯತ ಶಿವಗಂಗಾ ಬಸವರಾಜ್ ಅವರು. ಅಂದರೆ ಇವರ್ಯಾರಿಗೂ ಕೂಡ ಜಾತಿ ಗಣತಿ ಬರೋದು ಇಷ್ಟ ಇರಲಿಲ್ವಾ ಹಾಗಾದರೆ? ಅದನ್ನು ಕೆಎನ್ ರಾಜಣ್ಣ ಹೇಳ್ತಾ ಇದ್ದಾರಾ? ಥಾಯ್ಲೆಂಡ್ ಮತ್ತು ಕಾಂಬೋಡಿಯಾ ನಡುವಿನ ಗಡಿ ಸಂಘರ್ಷ ತಾರಕಕ್ಕೇರಿದೆ. ಇದರ ಮಧ್ಯೆ ಟ್ರಂಪ್ ರಂಗ ಪ್ರವೇಶವಾಗಿದೆ. ಭಾರತ ಪಾಕಿಸ್ತಾನದ ಜೊತೆ ಟ್ರಂಪ್ ಆಪರೇಷನ್ ಸಿಂಧೂರದ ಟೈಮಲ್ಲಿ ಹೆಂಗೆಲ್ಲ ಕಿರಿಕ್ ಮಾಡಿದ್ರೋ, ಥೇಟ್ ಅದೇ ಮಾದರಿಯಲ್ಲಿ ಈಗ ಮತ್ತೆ ಥಾಯ್ಲೆಂಡ್ ಕಾಂಬೋಡಿಯಾ ಮಧ್ಯೆ ಕಿರಿಕ್ ಮಾಡ್ತಿದ್ದಾರೆ. ಥಾಯ್ಲೆಂಡ್ ಕಾಂಬೋಡಿಯಾ ಮಧ್ಯೆ ಯುದ್ಧ. ಇಲ್ಲಿಯೂ ನಂದಲ್ಲಿ ಇಡಲಿ ಅಂದ್ರು ಟ್ರಂಪ್.
ಥಾಯ್ಲೆಂಡ್ ಕಾಂಬೋಡಿಯಾ ನಡುವೆ ಸೈರನ್ ಮೊಳಗಿದ್ದು ಸೇನಾ ಸಂಘರ್ಷ ತೀವ್ರಗೊಂಡಿದೆ. ಈ ಸಂಘರ್ಷಕ್ಕೆ 900 ವರ್ಷಗಳ ಪ್ರಾಚೀನ ಹಿಂದೂ ದೇವಾಲಯ ಕಾರಣವಾಗಿದ್ದು ಎರಡೂ ದೇಶಗಳ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ತಲೆದೋರಿದೆ. ಕಾಂಬೋಡಿಯಾದ ರಾಕೆಟ್ ಹಾಗೂ ಶೆಲ್ ದಾಳಿಗೆ ಥಾಯ್ಲೆಂಡ್ನಲ್ಲಿ ಓರ್ವ ಸೈನಿಕ ಸೇರಿದಂತೆ 20 ಮಂದಿ ನಾಗರಿಕರು ಸಾವನ್ನಪ್ಪಿರುವ ವರದಿಯಾಗಿದೆ. 46 ಮಂದಿ ಗಾಯಗೊಂಡಿದ್ದಾರೆ ಎನ್ನಲಾಗಿದೆ. ಥಾಯ್ಲೆಂಡ್ ಕೂಡ F-16 ಜೆಟ್ ಬ್ರಹ್ಮಾಸ್ತ್ರ ಬಳಸಿ ಏರ್ ಸ್ಟ್ರೈಕ್ ನಡೆಸಿದ್ದು ಕಾಂಬೋಡಿಯಾದ 13 ಮಂದಿ ಸಾವನ್ನಪ್ಪಿದ್ದಾರೆ. ಯುದ್ಧದಲ್ಲಿ ಡೊನಾಲ್ಡ್ ಟ್ರಂಪ್ ಮಧ್ಯಪ್ರವೇಶ. ವಿಶ್ವದಲ್ಲಿ ಯಾವುದೇ ಮೂಲೆಯಲ್ಲಿ ಯುದ್ಧ ನಡೆದ್ರೂ ಎಂಟ್ರಿ ಕೊಡುವ ಅಮೆರಿಕ ಥಾಯ್ಲೆಂಡ್ ಕಾಂಬೋಡಿಯಾ ವಾರ್ನಲ್ಲೂ ಮಧ್ಯಪ್ರವೇಶ ಮಾಡಿದೆ. ಯುದ್ಧವನ್ನ ನಿಲ್ಲಿಸದಿದ್ರೆ ಎರಡೂ ದೇಶಗಳ ಜೊತೆಗಿನ ವ್ಯಾಪಾರ ಸಂಬಂಧವನ್ನ ಕಡಿದುಕೊಳ್ಳುವುದಾಗಿ ಡೊನಾಲ್ಡ್ ಟ್ರಂಪ್ ಬೆದರಿಕೆಯ ಸಂದೇಶ ರವಾನಿಸಿದ್ದಾರೆ. ಶಾಂತಿ ಮಾತುಕತೆಗೆ ಒಲವು ತೋರಿದ ಎರಡೂ ದೇಶಗಳ ನಾಯಕರೊಂದಿಗೆ ಟ್ರಂಪ್ ಮಾತುಕತೆ ನಡೆಸಿದ್ದಾರೆ. ಟ್ರಂಪ್ ವ್ಯಾಪಾರ ಬೆದರಿಕೆ: ನಾನು ಥಾಯ್ಲೆಂಡ್ ಮತ್ತು ಕಾಂಬೋಡಿಯಾದೊಂದಿಗೆ ಮಾತುಕತೆ ನಡೆಸಿದ್ದೇನೆ. ಈ ಯುದ್ಧ ಭಾರತ ಪಾಕ್ ಸಂಘರ್ಷವನ್ನ ನೆನಪಿಸುತ್ತೆ. ಅದನ್ನ ಯಶಸ್ವಿಯಾಗಿ ನಿಲ್ಲಿಸಲಾಯಿತು. ಇಲ್ಲಿಯೂ ಸಹ ಶಾಂತಿಯನ್ನ ಸ್ಥಾಪಿಸಬಹುದಾಗಿದೆ. ಒಂದು ವೇಳೆ ಯುದ್ಧವನ್ನು ಕೊನೆಗೊಳಿಸಿ ಶಾಂತಿಯನ್ನು ಸ್ಥಾಪಿಸದಿದ್ದರೆ ಅಮೆರಿಕ ಈ ದೇಶದೊಂದಿಗೆ ಯಾವುದೇ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವುದಿಲ್ಲ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಉಭಯ ರಾಷ್ಟ್ರಗಳಲ್ಲಿ ಬೌದ್ಧ ಧರ್ಮೀಯರೇ ಬಹುಸಂಖ್ಯಾತರಾಗಿದ್ದು ಎರಡೂ ರಾಷ್ಟ್ರಗಳಲ್ಲಿ ಪುರಾತನ ಕಾಲದಿಂದಲೂ ಹಿಂದೂ ಧರ್ಮದ ಅಸ್ತಿತ್ವ ಇದ್ದ ಬಗ್ಗೆ ಅನೇಕ ಕುರುಹುಗಳು ಈಗಲೂ ಉಳಿದಿವೆ. ಸದ್ಯ ಹಿಂದೂ ದೇಗುಲಕ್ಕಾಗಿ ನಡೆಯುತ್ತಿರುವ ಕದನ ಟ್ರಂಪ್ ಎಂಟ್ರಿ ಕೊಟ್ಟ ಬಳಿಕ ನಿಲ್ಲುತ್ತಾ ಇಲ್ವಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ವರ್ಣಾರ್ಭಟದಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಸುರಿದ ಮಳೆ ಸಿಕ್ಕಾಪಟ್ಟೆ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಆ ಅವಾಂತರಗಳ ಚಿತ್ರಣ ಇಲ್ಲಿದೆ. ರಾಜ್ಯದ ಹಲವೆಡೆ ವರುಣಾರ್ಭಟ. ಮಳೆ ಹೊಡೆತಕ್ಕೆ ಬದುಕು ಅಸ್ತವ್ಯಸ್ತ. ರಾಜ್ಯದಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಜನ ಹೈರಾಣಾಗಿದ್ದಾರೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಕೊಡಗು, ಹಾಸನ, ಚಿಕ್ಕಬಳ್ಳಾಪುರ, ಬೀದರ್ನಲ್ಲೂ ವರುಣಾರ್ಭಟ ಜೋರಾಗಿದೆ. ಮಳೆಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕುಮಾರಧಾರಾ ನದಿ ಉಕ್ಕಿ ಹರಿಯುತ್ತಿದೆ. ಸ್ನಾನಘಟ್ಟ ಮುಳುಗಡೆಯಾಗಿದೆ. ಪುತ್ತೂರು ಸುಬ್ರಹ್ಮಣ್ಯ ರಸ್ತೆ ಬಳಿ ಹೆದ್ದಾರಿಗೆ ನೀರು ನುಗ್ಗಿದೆ. ಕೆಲ ಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಚಿಕ್ಕಮಗಳೂರಿನಲ್ಲಿ ಮಳೆ ಅಬ್ಬರ ಒಂದೆಡೆಯಾದ್ರೆ ಮತ್ತೊಂದೆಡೆ ಪ್ರವಾಸಿಗರ ಹುಚ್ಚಾಟ ಹೆಚ್ಚಾಗಿದೆ. ಅಪಾಯ ಮೀರಿ ಹರಿಯುತ್ತಿರುವ ತುಂಗಾ ನದಿ ಬಳಿ ಬೈಕ್ನಲ್ಲಿ ಫೋಟೋಶೂಟ್ ಮಾಡಿ ಪುಂಡಾಟ ಪ್ರದರ್ಶಿಸಿದ್ದಾರೆ. ಶೃಂಗೇರಿಯಲ್ಲಿ ತುಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ. ಮೀನುಗಳಿಗೆ ಆಹಾರ ನೀಡುತ್ತಿದ್ದ ಸ್ಥಳ ಜಲಾವೃತವಾಗಿದೆ. ಕೆರೆ ಕಟ್ಟೆ, ಕಿಗ್ಗಾ ಭಾಗದಲ್ಲಿ ನದಿ ಆರ್ಭಟ ಜೋರಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆ ಅವಾಂತರ ಸೃಷ್ಟಿಸಿದೆ. ದಾಂಡೇಲಿ, ಜೋಯಿಡಾ, ಯಲ್ಲಾಪುರ, ಶಿರಸಿ ಸೇರಿ ಕೆಲ ಕಡೆಗಳಲ್ಲಿ ಮರಗಳು ಧರಶಾಯಿಯಾಗಿವೆ. ದಾಂಡೇಲಿ ಬರ್ಚಿ ರಸ್ತೆಯಲ್ಲಿ ಬೃಹತ್ ಮರಗಳು ಬಿದ್ದಿವೆ. ಇದರಿಂದ 3 ಗಂಟೆಗಳ ಕಾಲ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಶಿರಸಿಯ ಇಸಳೂರಿನಲ್ಲಿ ಮನೆಯ ಮೇಲ್ಚಾವಣಿ ಹಾಗೂ ಗೋಡೆ ಕುಸಿದಿದೆ. ಚಿಕ್ಕಬಳ್ಳಾಪುರ ಗೌರಿಬಿದನೂರು ರಸ್ತೆಯಲ್ಲಿ ಭಾರಿ ಅನಾಹುತ ತಪ್ಪಿದೆ. ಬೃಹತ್ ಬಂಡೆಕಲ್ಲುಗಳು ಇದ್ದಕ್ಕಿದ್ದಂತೆ ಹೆದ್ದಾರಿಗೆ ಉರುಳಿವೆ. ಈ ವೇಳೆ ವಾಹನಗಳು ಜಸ್ಟ್ ಮಿಸ್ ಆಗಿವೆ. ಚಿಕ್ಕಬಳ್ಳಾಪುರದ ವೀರದಿಮ್ಮಮ್ಮ ಕಣಿವೆಯಲ್ಲಿ ಘಟನೆ ನಡೆದಿದೆ. ಹಾಸನ ಜಿಲ್ಲೆ ಕೆಲವೆಡೆ ಮಳೆ ಗಾಳಿ ಅಬ್ಬರ ಮುಂದುವರೆದಿದೆ. 2 ದಿನಗಳಿಂದ ಸುರಿದ ಮಳೆಗೆ ವಿದ್ಯುತ್ ಕಂಬ ಧರೆಗುರುಳಿವೆ. ಅರಕಲಗೂಡಿನ ಕೆಸವತ್ತೂರು ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಸ್ಥಗಿತಗೊಂಡಿತ್ತು. ಗಾಳಿ ಮಳೆ ಅಬ್ಬರಕ್ಕೆ ಮುಳ್ಳಯ್ಯನಗಿರಿ ದತ್ತಪೀಠ ಮಾರ್ಗದಲ್ಲಿ ಮರ ಉರುಳಿ ಬಿದ್ದಿದೆ.
ಮರ ಬೀಳುತ್ತಿದ್ದಂತೆ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ. ಕೈಮಾರ ಚೆಕ್ ಪೋಸ್ಟ್ ಬಳಿ ಮರ, ವಿದ್ಯುತ್ ಕಂಬ ರಸ್ತೆಗೆ ಬಿದ್ದಿದ್ದು ಕೆಲ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಕೊಡಗಿನಲ್ಲೂ ಗಾಳಿ ಮಳೆ ಜೋರಾಗಿದ್ದು ಏಕಾಏಕಿ ಚಲಿಸುತ್ತಿದ್ದ ಕಾರಿನ ಮೇಲೆ ಬೃಹತ್ ಮರ ಬಿದ್ದಿದೆ. ಸೋಮವಾರಪೇಟೆ ತಾಲೂಕಿನ ಬಜಗುಂಡಿ ಗ್ರಾಮದಲ್ಲಿ ಮರ ಬಿದ್ದು ಕಾರು ಚಾಲಕ ಚರಣ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಬೀದರ್ನ ಕೋಹಿನೂರ್ ಭಾಗದಲ್ಲಿ ಅಪಾರ ಪ್ರಮಾಣದ ಬೆಲೆ ಜಲಾವೃತಗೊಂಡಿದೆ. ಸುದ್ದಿ ತಿಳಿಯುತ್ತಲೇ ಸ್ಥಳಕ್ಕೆ ಮಾಜಿ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಭೇಟಿ ನೀಡಿದ್ದಾರೆ. ಉಡುಪಿ ದೇವಾಲಯಗಳ ನಗರಿ. ಇಲ್ಲಿ ದೇಗುಲಗಳಿಗೆ ಕನ್ನ ಹಾಕಿದವರು ಕ್ಷಣ ಮಾತ್ರದಲ್ಲೇ ಜೈಲು ಪಾಲಾದ ಘಟನೆಗಳು ನಡೆದಿವೆ. ಈಗ ಅಂಥದ್ದೇ ಮತ್ತೊಂದು ಘಟನೆ ನಡೆದಿದೆ. ದೇವಿಯ ಸನ್ನಿಧಾನದ ಬೀಗ ಮುರಿಯೋಕೆ ಬಂದ ಕಳ್ಳರು ಜೈಲು ಪಾಲಾಗಿದ್ದಾರೆ. ಈ ಸಿಸಿಟಿವಿ ಫುಟೇಜ್ ನೋಡಿ. ಖದೀಮರಿಬ್ಬರು ದೇವಾಲಯದ ಬಾಗಿಲು ಒಡೆಯಲು ಬಂದಿದ್ದಾರೆ. ದೇಗುಲದ ಎದುರಿನ ಬಾಗಿಲನ್ನ ಒಡೆಯೋಕೆ ಶುರು ಮಾಡಿದ್ದೇ ತಡ ಸ್ಥಳದಲ್ಲಿದ್ದ ಕಾವಲುಗಾರ ಬೊಬ್ಬೆ ಹೊಡೆದಿದ್ದಾನೆ. ಇದರಿಂದ ದೇಗುಲದ ಆವರಣದ ಮನೆಯವರು ಹೊರಬಂದಿದ್ದಾರೆ. ಕಳ್ಳರಿಬ್ಬರು ಸ್ಥಳದಿಂದ ತಕ್ಷಣ ಎಸ್ಕೇಪ್ ಆಗಿದ್ದಾರೆ. ಇಲ್ಲಿಂದ ಮುಂದೆ ನಡೆದಿದ್ದೇ ಪವಾಡ. ರಾತ್ರಿ 1 ಗಂಟೆ ಸುಮಾರಿಗೆ ಕಳ್ಳರಿಬ್ಬರು ಕಳ್ಳತನ ಯತ್ನವನ್ನ ನಡೆಸಿದ್ರು. ದೇವಸ್ಥಾನದ ಮುಖ್ಯ ದ್ವಾರವನ್ನು ಹೊಡೆದು ಕಳ್ಳತನವನ್ನು ಮಾಡಬೇಕು ಅನ್ನೋಂಥ ಹೊಂಚು ಹಾಕಿ ಬಂದಿದ್ರು. ಆದರೆ ಅದು ಸಫಲ ಆಗಲಿಲ್ಲ. ಹೌದು, ಇದು ಉಡುಪಿಯ ಪ್ರಸಿದ್ಧ ದೇವಾಲಯದ ಸ್ಟೋರಿ. ಮಹಿಷಮರ್ದಿನಿಯ ದೇಗುಲ ಕಳ್ಳತನಕ್ಕೆ ಬಂದ ಕಳ್ಳ ಆ ಕ್ಷಣಕ್ಕೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಆದರೆ ಅಲ್ಲಿಂದ ಸ್ವಲ್ಪ ದೂರ ಓಡಿದ ಕಳ್ಳ ಮುಂದೆ ಮೂರ್ಛೆ ಬಂದು ಬಿದ್ದಿದ್ದಾನೆ. ಬುಕ್ ಇದೆ ಅವನ ಕೈಯಲ್ಲಿ, ಬುಕ್ ಅದು ಮೆಡಿಸಿನ್. ಹೌದು, ದೇವಾಲಯದಿಂದ ಸಾಕಷ್ಟು ದೂರದಲ್ಲಿರುವ ಪೆಟ್ರೋಲ್ ಬಂಕ್ ಒಂದರ ಆವರಣದಲ್ಲಿ ಕಳ್ಳರಿಬ್ಬರು ಕಂಡು ಬಂದಿದ್ದಾರೆ. ಪಕ್ಕದಲ್ಲಿ ಒಬ್ಬ ಸ್ವಾಮಿ ದೈವದ ಗುಡಿ ಇದೆ. ಇಬ್ಬರ ಪೈಕಿ ಓರ್ವ ಕಳ್ಳ ಮೂರ್ಛೆ ರೋಗ ಬಂದು ಬಿದ್ದಿದ್ದರೆ ಮತ್ತೊಬ್ಬ ಆತನ ಆರೈಕೆಯಲ್ಲಿದ್ದ. ಊರಿನವರೆಲ್ಲ ಸೇರಿ ಇಬ್ಬರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮೂರ್ಛೆ ರೋಗ ಬಂದವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ ಮತ್ತೊಬ್ಬ ಜೈಲು ಪಾಲಾಗಿದ್ದಾನೆ. ಕಳ್ಳರು ಇಲ್ಲಿ ಬೀಗ ಹೊಡೆಯುವ ಪ್ರಯತ್ನ ಮಾಡಿದರು. ಆ ಸಮಯ ನಮ್ಮ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದರು. ಸೆಕ್ಯೂರಿಟಿ ಗಾರ್ಡ್ ಅವರು ಬಂದು ನೋಡಿದರು. ಆವಾಗ ಅವನ ಕೈಯಲ್ಲಿ ರಾಡ್ಗಳಿತ್ತು. ಸ್ವಲ್ಪ ಸೆಕ್ಯೂರಿಟಿ ಗಾರ್ಡ್ ಹೆದರಿದ್ರು. ಆದಮೇಲೆ ಅವನು ಸ್ವಲ್ಪ ಈ ಕಡೆಯಿಂದ ಹೀಗೆ ಹೋದಾಗ ಅವನು ಒಂದು ರೀಪಿನ ತುಂಡು ಬಿಸಾಡಿದ ಸೌಂಡು ನನಗೆ ಕೇಳಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH